ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದ 19ನೇ ಸರ್ಗದಲ್ಲಿ ಅದರ ಮುಂದುವರೆದಂಥ ಭಾಗವನ್ನು ಶ್ರವಣ ಮಾಡ್ತೀವಿ. ಖರ ಅವಳ ಸಹೋದರ ಅವನು ಅವಳನ್ನು ಹೀಗೆ ಪ್ರಶ್ನೆ ಮಾಡಿದ, ಮಂಕಾಗಿ ಕೂತ್ಕೋಬೇಡ, ಭಯ ಪಡಬೇಡ, ನಿನ್ನ ಮೋಹಕವಾದಂತಹ ರೂಪಕ್ಕೆ ಹೀಗೆ ಧಕ್ಕೆ ತಂದು ನಿನ್ನನ್ನು ಕುರೂಪಿಯನ್ನಾಗಿ ಮಾಡಿದಂಥವನು ಯಾರು? ಇನ್ನು ಸ್ವಲ್ಪ ಹೊತ್ತಿನಲ್ಲೇ ನಾನು ಆತನನ್ನು ಧ್ವಂಸ ಮಾಡಿ ಅವನನ್ನು ಯಮಲೋಕಕ್ಕೆ ಕಳಿಸ್ತೇನೆ. ನೀನು ಸಾಮಾನ್ಯಳಲ್ಲ, ಬಲ ಪರಾಕ್ರಮದಿಂದ ಅದ್ವಿತೀಯಳಾದವಳು, ಬೇಕಾದ ಕಡೆ ಸಂಚಾರ ಮಾಡಬಲ್ಲಂಥ ಶಕ್ತಿ ಇದ್ದವಳು. ನಿನಗೆ ಇಂಥ ದುರವಸ್ಥೆ ಯಾರಿಂದ ಬಂತು? ನೀನು ನನ್ನ ಸಹೋದರಿ ಅಂತ ತಿಳಿದಿದ್ರು ಇಂಥ ದುಷ್ಕಾರ್ಯ ಮಾಡಿದವರು ಯಾರು? ಮಹೇಂದ್ರನೊಬ್ಬನನ್ನು ಬಿಟ್ಟು, ಶಿವನನ್ನೊಬ್ಬನ್ನು ಬಿಟ್ಟು ಇಂಥ ಧೈರ್ಯ ತೋರಿಸಿದವನನ್ನು ನಾನು ಇಲ್ಲಿ ಕೇಳಿರಲಿಲ್ಲ. ಹಾಗಾಗಿ ನಡೆದಂಥ ಘಟನೆಯನ್ನು ಪೂರ್ಣವಾಗಿ ವಿವರವಾಗಿ ಹೇಳು. ದೇವತೆಗಳಾಗಲಿ, ಗಂಧರ್ವರಾಗಲಿ, ಪಿಶಾಚ ರಾಕ್ಷಸರಾಗಲಿ ಆ ದುಷ್ಟನನ್ನು ಇವತ್ತು ಉಳಿಸಲಿಕ್ಕೆ ಸಮರ್ಥರಾಗುವುದಿಲ್ಲ. ನಾನು ಅವರನ್ನು ಧ್ವಂಸ ಮಾಡಿಬಿಡ್ತೇನೆ ಅಂತ ಹೇಳಿದ ಆ ರಾಕ್ಷಸ. ಅವಳು ಮುಂದಿನಂತೆ ಹೇಳಿದ್ಳು, ತರುಣವು ರೂಪ ಸಂಪನ್ನವು, ಸುಕುಮಾರವು ಮಹಾಬಲವು, ಪುಂಡರೀಕ ವಿಶಾಲಾಕ್ಷವು, ಶ್ರೀರಕೃಷ್ಣಾದಿನಾಂಬರವು. ರಾಮ ಲಕ್ಷ್ಮಣ ಅನ್ನುವಂಥ ಇಬ್ಬರು ಅಣ್ತಮ್ಮಂದ್ರು ಅಲ್ಲಿದ್ದಾರೆ. ದಶರಥರಾಜನ ಮಕ್ಕಳಂತವರು, ಸುಂದರವಾದಂಥ ಆಕಾರ ಇದ್ದವರು, ತಪಸ್ವಿಗಳಂತೆ ವನದಲ್ಲಿ ವಾಸ ಮಾಡಿಕೊಂಡಿದ್ದವರು, ಧರ್ಮ ಮಾರ್ಗದಲ್ಲಿದ್ದಂಥವರು. ಅವರ ಜೊತೆಗೊಬ್ಬ ಸ್ತ್ರೀ ಕೂಡ ಇದ್ದಾಳೆ. ಅವಳು ತರುಣಿ, ರೂಪ ಸಂಪನ್ನ, ಸರ್ವಾಭರಣ ಭೂಷಿತ, ಎಲ್ಲ ಅಲಂಕಾರಗಳಿಂದ ಸಂಪನ್ನಳಾದವಳು. ಅವರಿಬ್ಬರ ಜೊತೆ ಆ ಸ್ತ್ರೀಯನ್ನು ಕೂಡ ನಾನು ನೋಡಿದೆ. ಆ ಸ್ತ್ರೀಯ ಕಾರಣದಿಂದಾಗಿ ಆ ಇಬ್ಬರು ಸಹೋದರರು ನನಗೆ ಇಂಥ ಕಠೋರವಾದಂಥ ಶಿಕ್ಷೆಯನ್ನು ವಿಧಿಸಿದರು. ಅದಕ್ಕೆ ಪ್ರತಿಫಲವಾಗಿ ಅವರಿಬ್ಬರು ಇವತ್ತು ನಿಮ್ಮ ಶಸ್ತ್ರಾಸ್ತ್ರಗಳಿಂದ ನಾಶವನ್ನು ಹೊಂದಬೇಕು. ನಾನು ಆ 3 ಜನ ತಪಸ್ವಿಗಳೇನಿದ್ದಾರೆ ಅವರ ರಕ್ತವನ್ನು ಪಾನ ಮಾಡಬೇಕು. ಆ ಅಪೇಕ್ಷೆಯನ್ನು ನೀನು ಈಡೇರಿಸಿಕೊಡ್ಬೇಕು ಅಂತ ಹೇಳಿದ್ದವಳು. ಹೀಗೆ ಹೇಳಿದ ಕೂಡಲೇ ಅವನು ಮೊದಲು 14 ಜನ ಬಲಿಷ್ಠರಾದಂಥ ರಾಕ್ಷಸರನ್ನು ಕಳಿಸಿಕೊಟ್ಟ. ಆ ಖರ ರಾಕ್ಷಸ ವಾಲ್ಮೀಕಿ ರಾಮಾಯಣದಲ್ಲಿ ಖರ, ದೂಷಣ ಅಂತ ಅವರಿಬ್ಬರ ಹೆಸರು ಮಾತ್ರ ಕಂಡು ಬರ್ತದೆ. ಆನಂದ ರಾಮಾಯಣದಲ್ಲಿ ತ್ರಿಶಿರ, ಖರ, ದೂಷಣ ಅಂತ 3 ಹೆಸರುಗಳನ್ನು ನೋಡ್ತೇವೆ. ತಾತ್ಪರ್ಯ ನಿರ್ಣಯದಲ್ಲಿ ಕೂಡ ಖರ, ತ್ರಿಶಿರ, ದೂಷಣ, ತಸ್ಯಾಹ ಖರ ತ್ರಿಶಿರ ದೂಷಣ ಮುಖ್ಯ ಬಂಧು ಎಂಬುದಾಗಿ 3 ಜನ ಹೆಸರನ್ನು ನೋಡ್ತೇವೆ. ಅವರು 3 ಜನ ಕೂಡ ರಾವಣನಿಗೆ ಸಹೋದರರು ಮತ್ತು ಶೂರ್ಪಣಖಾಳಿಗೂ ಕೂಡ ಸಹೋದರರು. ವಾಲ್ಮೀಕಿ ರಾಮಾಯಣದಲ್ಲಿ ಬಂದಂತೆ ಖರ ಮತ್ತು ದೂಷಣ ಇಬ್ಬರದೇ ಹೆಸರು ಬಂದಿತ್ತು. ಆದರೆ ಆನಂದ ರಾಮಾಯಣದ ಪ್ರಕಾರ ಖರ, ತ್ರಿಶಿರ, ದೂಷಣ ಇವರು 3 ಜನ ಆ ಶೂರ್ಪಣಖಾಳಿಗೆ ಮಲತಾಯಿಯ ಮಕ್ಕಳು, ಹಾಗಾಗಿ ಸಹೋದರರಾಗಿದ್ದರು. 14 ಜನರನ್ನು ಅವನು ಕಳಿಸಿಕೊಟ್ಟ ಅಂತ ಈಗ ವರ್ಣನೆಯನ್ನು ನಾವು ವಾಲ್ಮೀಕಿ ರಾಮಾಯಣದಲ್ಲಿ ಶ್ರವಣ ಮಾಡ್ತೇವೆ. ತನ್ನ 14 ಜನ ದಂಡನಾಯಕರನ್ನು ಕರೆದು ಅವರಿಗೆ ಹೀಗೆ ಆಜ್ಞಾಪನೆ ಮಾಡಿದ, ಮಾನುಷವು ಶಸ್ತ್ರ ಸಂಪನ್ನವು, ಶ್ರೀರಕೃಷ್ಣಾದಿನಾಂಬರವು, ಪ್ರವಿಷ್ಟವು ದಂಡಕಾರಣ್ಯಂ ಘೋರಂ ಪ್ರಮದಯಾಸಃ. ಮನುಷ್ಯ ರೂಪದಿಂದ ಇಬ್ಬರು ದಂಡನಾಯಕರಲ್ಲಿ ಬಂದಿದ್ದಾರೆ. ಇಬ್ಬರು ಪರಾಕ್ರಮಿಗಳಾದಂತಹ ತಪಸ್ವಿಗಳಾದಂಥವರು ಅಲ್ಲಿ ಬಂದಿದ್ದಾರೆ. ಅವರು ನನ್ನ ತಂಗಿ ಶೂರ್ಪಣಖೆಗೆ ಇಂಥ ವಿಕೃತವಾದಂಥ ಅವಸ್ಥೆಯನ್ನು ತಂದೊಡ್ಡಿದ್ದಾರೆ. ನೀವು ಅವರೆಲ್ಲರನ್ನು ಕೂಡ ಧ್ವಂಸ ಮಾಡಿ, ಆ ಸ್ತ್ರೀಯನ್ನು ಕೂಡ ಧ್ವಂಸ ಮಾಡಿ ನನ್ನ ಬಳಿಗೆ ಬಂದು ಅದರ ವರದಿಯನ್ನು ಹೇಳಬೇಕು. ಅಲ್ಲಿ 14 ಜನ ರಾಕ್ಷಸರನ್ನು ಕಳಿಸಿದ ಅಂತ ಏನಿದೆಯಲ್ಲ, 14 ಜನ ರಾಕ್ಷಸರು ಅಂದರೆ 14,000 ಜನ ರಾಕ್ಷಸರು ಅಂತಲೇ ಈಗ ಅರ್ಥ ಮಾಡ್ತಾರೆ ಕೆಲವು ವ್ಯಾಖ್ಯಾನಕಾರರು. 14,000 ಜನ ರಾಕ್ಷಸರಿಗೆ ಸಮಾನರಾದವರು
14 ಜನ ರಾಕ್ಷಸರು ಅಂತ ಹೀಗೆ ಅಭಿಪ್ರಾಯ ಹೇಳ್ತಾರೆ. ನಿರ್ಣಯದಲ್ಲಂತೂ 14,000 ಜನ ರಾಕ್ಷಸರೇ ಅಲ್ಲಿ ಬಂದಿದ್ರು ಅಂತ ಅರ್ಥ ಇದೆ. ಜಘ್ನೆ 14,000 ಅವಾರಣೀಯ ಕೋದಂಡಪಾಣಿ ಅಖಿಲಸ್ಯ ಸುಖಂ ವಿಧಾತುಂ. ಮತ್ತೀಗ 14,000 ಜನ ರಾಕ್ಷಸರನ್ನೇ ನಾವಲ್ಲಿ ಶ್ರವಣ ಮಾಡ್ತೀವಿ. ಆ ರಾಕ್ಷಸರೆಲ್ಲ ಶೂರ್ಪಣಖೆ ಜೊತೆಗೆ ರಾಮಲಕ್ಷ್ಮಣ ಯುದ್ಧದಲ್ಲಿ ಬಂದರು. ನಾನಾ ಥರದ ಆಯುಧಗಳನ್ನು ಅವರು ಧಾರಣೆ ಮಾಡಿದ್ರು. 20ನೇ ಸರ್ಗದಲ್ಲಿ ಆ ಮುಂದುವರೆದಂತಹ ಕಥಾಭಾಗವನ್ನು ನಾವು ಶ್ರವಣ ಮಾಡ್ತೀವಿ. ಲಕ್ಷ್ಮಣನಿಗೆ ರಾಮ ಹೇಳಿದ, ಸ್ವಲ್ಪ ಹೊತ್ತು ಸೀತೆಯನ್ನು ಸಂರಕ್ಷಣೆ ಮಾಡಿಕೊಂಡು ನೀನು ಇಲ್ಲೇ ಇರು, ಈ ರಾಕ್ಷಸರನ್ನ ಒಂದು ಕ್ಷಣದಲ್ಲಿ ನಾನು ಸಂಹಾರ ಮಾಡಿ ಮತ್ತೆ ಇಲ್ಲಿಗೆ ಬರ್ತೇನೆ ಅಂತ ಹೇಳಿದ ರಾಮ. ತನ್ನ ಬಿಲ್ಲು ಬಾಣ ಖಡ್ಗ ಇತ್ಯಾದಿಗಳನ್ನ ಸಜ್ಜು ಮಾಡಿಕೊಂಡು ಆ ರಾಕ್ಷಸರನ್ನು ಎದುರಿಸಲಿಕ್ಕಾಗಿ ಅಲ್ಲಿಗೆ ಬಂದ. ನಾವಿಬ್ಬರು ದಶರಥನ ಮಕ್ಕಳು, ಈ ದಂಡಕಾರಣ್ಯದಲ್ಲಿ ವನವಾಸಕ್ಕಾಗಿ ಬಂದಿದ್ದೇವೆ. ನಾವು ಯಾರಿಗೂ ಹಿಂಸೆ ಮಾಡಿದವರಲ್ಲ, ನಮ್ಮಂಥವ್ರಿಗೆ ನೀವು ಆತಂಕ ತಂದೊಡ್ಲಿಕ್ಕಾಗಿ ಇಲ್ಲಿಗೆ ಬಂದಿದ್ದೀರಿ. ನಮಗಷ್ಟೇ ಅಲ್ಲದೆ ಋಷಿಮುನಿಗಳಿಗೂ ಕೂಡ ನೀವು ಧ್ವಂಸಕರಾಗಿದ್ದೀರಿ. ಇಂಥ ದುಷ್ಟರನ್ನ ಸುಮ್ಮನೆ ಹಾಗೆ ಬಿಟ್ಟು ಬಿಡೋದು ಸರಿಯಲ್ಲ. ನಿಮ್ಮನ್ನು ನಾನು ಎಲ್ಲರನ್ನೂ ಕೂಡ ಸಂಹಾರ ಮಾಡಿ ಕಳಿಸ್ತೀನಿ ಅಂತ ಅವರಿಗೆ ಪ್ರತಿಜ್ಞೆ ಮಾಡಿದ. ಅವ್ರು ರಾಕ್ಷಸರು ಕೂಡ ರಾಮನನ್ನು ನೋಡಿದರು. ಏಕಾಗಿಯಾಗಿ ನಮ್ಮನ್ನು ಎದುರಿಸಬೇಕು ಅಂತ ನೀನು ಉತ್ಸಾಹ ತೋರಿಸ್ತಿದ್ದಿ, ನಿನ್ನ ದರ್ಪ, ನಿನ್ನ ದುರಹಂಕಾರ ಏನಿದೆ ಕೆಲವೇ ಕ್ಷಣದಲ್ಲಿ ನಾಶ ಆಗ್ತದೆ ಅಂತ ಹೇಳಿದ್ರು ಆ ರಾಕ್ಷಸರು. ರಾಮನ ಮೇಲೆ ನಾನಾ ರೀತಿಯಾದಂತಹ ಆಯುಧಗಳನ್ನು ಪ್ರಯೋಗ ಮಾಡಿದರು. ಆದರೆ ರಾಮನ ಬಾಣಪ್ರಹಾರವನ್ನು ತಾಳದೆ ಕೆಲವೇ ಕ್ಷಣದಲ್ಲಿ ಆ 14 ಜನ ರಾಕ್ಷಸರು ಕೂಡ ಮರಣ ಹೊಂದಿ ಕೆಳಗೆ ಬಿದ್ದು ಬಿಟ್ರು. ಅಲ್ಲಿಗೆ 20ನೇ ಸರ್ಗ ಮುಕ್ತಾಯ ಆಗಿದೆ. ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದ 20ನೇ ಸರ್ಗ ಅಲ್ಲಿಗೆ ಮುಕ್ತಾಯ ಆಗಿದೆ. ಚತುರ್ದಶ ಮಹಾಘೋರಾನ್ ರಾಕ್ಷಸಾನ್ ಪ್ರೇಷಯಸ್ತದ. 14 ಜನ ರಾಕ್ಷಸರನ್ನು ಕಳಿಸಿದ್ರು ಅನ್ನುವಂಥ ಸಂಗತಿಯನ್ನೇ ಆನಂದ ರಾಮಾಯಣದಲ್ಲೂ ಕೇಳ್ತೀವಿ. ತಾನ್ ರಾಮ ಕ್ಷಣಮಾತ್ರೇಣ ಚತುರ್ದಶ ಶರೀರ ಯಮಂ ಸಂಪ್ರದರ್ಶ ನಿಜಂ ಲೋಕಂ ಸಂಪ್ರಯಾಮಾಶ ಲೀಲೆಯ. ಕೆಲವೇ ಕ್ಷಣದಲ್ಲಿ 14 ಜನ ರಾಕ್ಷಸರನ್ನು ಧ್ವಂಸ ಮಾಡಿದ. ಶೂರ್ಪಣಖ ಮತ್ತೆ ಖರನ ಬಳಿಗೆ ಓಡಿ ಬಂದು ತಂಗಿ ತನ್ನ ಬಳಿಗೆ ಮತ್ತೆ ಓಡಿ ಬಂದದನ್ನು ನೋಡಿ ಅವಳನ್ನು ಕೇಳಿದ ಅವನು ಮತ್ತೆ, 14 ಜನ ರಾಕ್ಷಸರನ್ನು ನಾನು ಕಳಿಸಿಕೊಟ್ಟಿದ್ದೆ, ನೀನು ಮತ್ತೆ ಯಾತಕ್ಕಾಗಿ ನನ್ನ ಬಳಿಗೆ ಬಂದಿದ್ದೆ? ಅವರು ಯಾವತ್ತೂ ಕೂಡ ತಮ್ಮ ಕೆಲಸದಲ್ಲಿ ವಿಫಲರಾಗಿದ್ದೇ ಇಲ್ಲ. ತಮ್ಮ ಕೆಲಸವನ್ನು ಯಶಸ್ವಿಯಾಗಿ ಮುಗಿಸ್ಕೊಂಡು ವಿಜಯಿಗಳಾಗಿ ನನ್ನ ಕಡೆಗೆ ಬರ್ತಿದ್ರು. ಇವತ್ತು ನಾನು ಅವರ ಕಡೆಯಿಂದ ಮಾಡಿಸ್ಕೊಳ್ಬೇಕಾದಂಥ ಕೆಲಸ ಏನಿತ್ತು, ಆ ಕೆಲಸದ ಫಲಶ್ರುತಿ ಏನಾಯಿತು? ನೀನು ಯಾಕೆ ಇಷ್ಟು ಗೋಳಾಡ್ತಿದ್ದೆ ಅಂತ ಅವಳನ್ನು ಕೇಳಿದೆ. ನೀನು ಕಳಿಸಿದ್ದು ಹೌದು, ನನ್ನನ್ನು ಸಮಾಧಾನ ಮಾಡಿ ರಾಕ್ಷಸರನ್ನು ಕಳಿಸಿಕೊಟ್ಟಿದ್ದು ಹೌದು. ಆದರೆ ಅವರು ರಾಮನ ಬಾಣಗಳಿಗೆ ತುತ್ತಾಗಿ ಕ್ಷಣ ಮಾತ್ರದಲ್ಲಿ ಮರಣ ಹೊಂದಿದ್ರು. ಅದಕ್ಕಾಗಿ ನಾನು ಮತ್ತೆ ನಿನ್ನ ಬಳಿಗೆ ಬರಬೇಕಾಯಿತು. ನೀನೇ ಅಲ್ಲಿಗೆ ಬಂದು ಆ ರಾಕ್ಷಸರನ್ನ ಸಂಹಾರ ಮಾಡದೆ, ಆ ರಾಮ ಲಕ್ಷ್ಮಣರನ್ನ ಸಂಹಾರ ಮಾಡದೇ ಇದ್ರೆ ನಾನು ನಿನ್ನ ಎದುರಿಗೆ ಪ್ರಾಣಗಳನ್ನು ಪರಿತ್ಯಾಗ ಮಾಡ್ತೇನೆ. ರಾಮನನ್ನು ಎದುರಿಸಲಿಕ್ಕೆ ನಿನಗಾದರೂ ಶಕ್ತಿ ಇದೆಯೋ ಇಲ್ಲವೋ ಅಂತ ನನಗೆ ಸಂದೇಹ ಇದೆ. ನೀನೊಬ್ಬ ದೊಡ್ಡ ಶೂರ ಪರಾಕ್ರಮಿ ಅಂತ ಅಭಿಮಾನ ಪಟ್ಕೊಂಡಿದ್ದಿ. ನಿನ್ನ ಪರಾಕ್ರಮದ ಬಗ್ಗೆ ನೀನು ದುರಹಂಕಾರ ಪಟ್ಟಿದ್ದಿ. ಆದರೆ ನೀನು ಕೂಡ ರಾಮನನ್ನು ಎದುರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವಳು ತನ್ನ ಅಣ್ಣನನ್ನು ಚುಚ್ಚಿದ್ಲು. ಆಗ ಅವನು ತಾನೇ ರಾಮಲಕ್ಷ್ಮಣನ ಎದುರಿಸಬೇಕು ಅನ್ನೋ ದೃಷ್ಟಿಯಿಂದ ಸೈನ್ಯವನ್ನು ಸಜ್ಜು ಮಾಡಿಕೊಂಡ. ಅವಳಿಗೆ ಸಮಾಧಾನ ಮಾಡಿದ. ದೂಷಣ ಅನ್ನುವಂಥ ತನ್ನ ಸೇನಾಪತಿ ಅಥವಾ ತನ್ನ ಸಹೋದರ ಏನಿದ್ದ ಅವನನ್ನು ಕರೆದ. 14,000 ಪ್ರಮಾಣದ ನಮ್ಮ ದೊಡ್ಡ ಸೈನ್ಯ ಏನಿದೆ ಅದನ್ನು ಸಿದ್ಧ ಮಾಡು. ಅವರೆಲ್ಲ ರಾಮನ ಬಳಿಗೆ ತೆರಳಿ ಆ ರಾಮ ಲಕ್ಷ್ಮಣನ ಸಂಹಾರ ಮಾಡಲಿಕ್ಕೆ ಸನ್ನದ್ಧರಾಗಲಿ. ನಾನು ಕೂಡ ಸೈನ್ಯದ ನೇತೃತ್ವವನ್ನು ವಹಿಸಲಿಕ್ಕೆ ಸಿದ್ಧನಾಗಿದ್ದೇನೆ ಅಂತ ಹೇಳಿದ ಖರ.
ಅವನ ಸಾರಥಿಗಳು ದೊಡ್ಡ ಸೈನ್ಯವನ್ನು ಹಾಗೆ ರಥವನ್ನು ತಂದು ನಿಲ್ಲಿಸಿದರು. ಬಂಗಾರದ ಚಕ್ರಗಳಿದ್ವು ಆ ರಥಕ್ಕೆ. ರಥ ಎಷ್ಟು ದೊಡ್ಡದಾಗಿತ್ತು ಅಂದರೆ ನಾನಾ ಥರದ ವೃಕ್ಷಗಳು, ಪರ್ವತಗಳೆಲ್ಲ ಆ ರಥದಲ್ಲಿ ಇದ್ದವು, ಅದರ ಅಲಂಕಾರಕ್ಕಾಗಿ. ಸೈನ್ಯಕ್ಕೆ ಮುಂದೆ ಸಾಗಲಿ ಅಂತ ಆತ ಅವನಿಗೆ ಆಜ್ಞೆ ಮಾಡಿದ ರಾಕ್ಷಸ. ಕೊಡ್ಲಿ, ಖಡ್ಗಗಳು, ಬಿಲ್ಲು ಬಾಣಗಳು ಮೊದಲಾದ ಆಯುಧಗಳನ್ನು ತೆಗೆದುಕೊಂಡು ಅವರು ಮುಂದೆ ಯುದ್ಧಕ್ಕೆ ಸನ್ನದ್ಧರಾಗಿ ರಾಮನ ಕಡೆಗೆ ಬಂದರು. ಆ ಸೈನ್ಯ ಪ್ರಯಾಣ ಹೊರಟ ಕೂಡಲೇ ನಾನಾ ಥರದ ಅಪಶಕನಗಳು ಕಂಡು ಬಂದವು. ಮೋಡಗಳಿಂದ ಕೆಂಪಾದಂಥ ನೀರು ಸುರಿಲಿಕ್ಕೆ ಪ್ರಾರಂಭ ಆಯಿತು. ಸಾಮಾನ್ಯವಾಗಿ ಬರಬೇಕಾದಂಥ ನೀರಿಗೆ ಹೊರತಾಗಿ ಕೆಂಪಾದಂಥ ನೀರು ಆಕಾಶದಿಂದ ಸುರಿಯಿತು. ಖರನ ಆ ರಥಕ್ಕೆ ಕಟ್ಟಿದಂಥ ಕುದುರೆಗಳು ಸಂಚಾರ ಮಾಡುವ ಸಂದರ್ಭದಲ್ಲಿ ಕುಸಿದು ಬಿದ್ದವು. ಅದು ಆತನಿಗೆ ಅಪಶಕುನಕ್ಕೆ ಸೂಚಕ ಆಯಿತು. ನರಿಗಳು ಮತ್ತು ಕೆಲವು ಪ್ರಾಣಿಗಳು ಕೆಟ್ಟ ದನಿಯಿಂದ ಅಲ್ಲಿ ಊಳಿಡ್ತಾ ಇದ್ದವು. ಖರನ ಸೈನ್ಯ ಮುಂದೆ ಬರ್ತಿದ್ದಾಗ ಆ ಸೈನ್ಯಕ್ಕೆ ಎದುರಾಗಿ ನಿಂತ್ಕೊಂಡು ಅವೆಲ್ಲ ಅರಚಾಡ್ತಾ ಇದ್ದವು. ಆ ಖರನ ಸೈನ್ಯದ ಸೇನಾಪತಿಗಳ ಧೈರ್ಯ ಉಡುಗುವಂತೆ ಧ್ವನಿ ಮಾಡ್ತಾ ಇದ್ದವು. ಸರೋವರದಲ್ಲಿದ್ದಂಥ ಕಮಲಗಳೆಲ್ಲ ಬಾಡಿ ಹೋದವು. ಮೀನುಗಳು, ಪಕ್ಷಿಗಳೆಲ್ಲ ಅಲ್ಲೇ ಹುದುಗಿಕೊಂಡವು, ಅಡಗಿಕೊಂಡವು. ಆಕಾಶದಿಂದ ಧೂಮಕೇತುಗಳು, ಉಲ್ಕೆಗಳೆಲ್ಲ ಉದುರಿ ಕೆಳಗೆ ಬಿದ್ದವು. ಇಂಥವೆಲ್ಲ ಅಪಶಕನಗಳು ಕಂಡು ಬಂದಿದ್ರೂ ಕೂಡ ಆತ ಹೆದರಲಿಲ್ಲ. ತನ್ನ ಅನುಯಾಯಿಗಳಿಗೆ ಅವನು ಮುಂದಿನಂತೆ ಸಮಾಧಾನ ಮಾಡಿದ. ಇಲ್ಲೇನು ಅಪಶಕನಗಳನ್ನು, ದುರ್ಘಟನೆಗಳನ್ನು ನೀವು ನೋಡ್ತಿದ್ದೀರಿ, ಇದ್ರ ಬಗ್ಗೆ ನೀವ್ಯಾರು ಚಿಂತೆ ಮಾಡಬೇಕಾಗಿಲ್ಲ. ಪರಾಕ್ರಮಿಗಳಾದವರು ಯಾರೂ ಇದ್ರ ಬಗ್ಗೆ ಹೆದರಬೇಕಾಗಿಲ್ಲ. ಧೈರ್ಯವಿಲ್ಲದೆ ಇದ್ದವರು, ಪರಾಕ್ರಮಿಗಳಲ್ಲದೇ ಇದ್ದವರು ಇದನ್ನು ನೋಡಿ ಹೆದರಬೇಕು. ನಕ್ಷತ್ರವೇ ಆದರೂ ಕೂಡ ಆಕಾಶದಿಂದ ಕೆಳಗೆ ಬೀಳುವಂತೆ ಮಾಡುವ ಸಾಮರ್ಥ್ಯ ನನಗಿದೆ. ನಾನು ಮೃತ್ಯುವಿಗೂ ಮೃತ್ಯು ಸ್ವರೂಪನಾದವನು. ಹೀಗಿರುವಾಗ ಈ ಸಾಮಾನ್ಯ ಮನುಷ್ಯರ ಬಗ್ಗೆ ನಾವ್ಯಾಕೆ ಹೆದರಬೇಕು ಅಂತ ಅವರಿಗೆ ಗರ್ಜನೆ ಮಾಡಿ ಸಮಾಧಾನ ಮಾಡಿದ. ರಾಮ ಲಕ್ಷ್ಮಣರು ಮತ್ತು ಖರದೂಷಣರ ನಡುವೆ ಏನು ಯುದ್ಧ ನಡೆಯೋದಿತ್ತು ಅದನ್ನು ನೋಡ್ಲಿಕ್ಕೆ ಆಕಾಶದಲ್ಲಿ ಗಂಧರ್ವರು, ಚಾರಣರೆಲ್ಲ ಕೂಡ ಸೇರ್ಕೊಂಡ್ರು. ಪರಸ್ಪರ ಅವರು ಮಾತಾಡ್ಕೊಂಡ್ರು ಹೀಗೆ: ಸ್ವಸ್ತಿ ಗೋಬ್ರಾಹ್ಮಣೇಭ್ಯೋಸ್ತು ಲೋಕಾನಾಂ ಯೇಚ ಸಮ್ಮತಾಃ ಜಯತಾಂ ರಾಘವಃ ಯುದ್ಧೆ ಪೌಲಸ್ತ್ಯಾನ್ ರಜನೀಚರಾನ್. ಗೋವುಗಳಿಗೆ, ಬ್ರಾಹ್ಮಣರಿಗೆ ಮಂಗಳಾಗಲಿ. ಮಹಾವಿಷ್ಣುವಿನ ಸ್ವರೂಪಭೂತನಾದಂಥ ರಾಮ ಜಯ ಗಳಿಸಲಿ. ಹೀಗೆ ಅವರೆಲ್ಲ ಮಾತಾಡ್ತಾ ಇದ್ದಾಗಲೇ ಆ ಖರ ತನ್ನ ರಥದಲ್ಲಿ ಕುಳಿತುಕೊಂಡು ಸೈನ್ಯದ ಮುಂಭಾಗಕ್ಕೆ ಬಂದ. ಶೇನಗಾಮಿ, ಪೃಥುಗ್ರೀವ, ಯಜ್ಞಶತ್ರು, ವಿಹಂಗಮ, ದುರ್ಜಯ, ಕರವೀರಾಕ್ಷ, ಪರುಷ, ಕಾಲ, ಕಾರ್ಮುಕ, ಹೇಮಮಾಲಿ, ಮಹಾಮಾಲಿ, ಸರ್ಪಾಸ್ಯ, ರುಧಿರಾಶನ ಅಂತ ಈ ಹೆಸರಿನ 12 ಜನ ರಾಕ್ಷಸರು ಅವನನ್ನು ಹಿಂಬಾಲಿಸಿ ಹೊರಟಿದ್ರು. ಹಾಗೆ 4 ಜನ ಸೇನಾ ನಾಯಕರು: ಮಹಾಕಪಾಲ, ಸ್ಥೂಲಾಕ್ಷ, ಪ್ರಮಾಥಿ, ತ್ರಿಶಿರ ಅನ್ನುವಂಥ ಈ ಹೆಸರಿನ 3 ಜನ ಸೇನಾ ನಾಯಕರು ಕೂಡ ಅವನನ್ನು ಹಿಂಬಾಲಿಸಿದರು. ಅಲ್ಲಿಗೆ 23ನೇ ಸರ್ಗ ಮುಕ್ತಾಯ ಆಗಿದೆ. 24ರಲ್ಲಿ ಆ ದುಶ್ಶಕುನಗಳನ್ನು ರಾಮನ್ ಗಮನಿಸಿ ಲಕ್ಷ್ಮಣನಿಗೆ ಹೇಳಿದಂಥ ಮಾತನ್ನು ಕೇಳ್ತೇವೆ. ಇಲ್ಲಿ ಕಾಣುವಂಥ ಉತ್ಪಾತಗಳೆಲ್ಲ ರಾಕ್ಷಸರ ಸೈನ್ಯಕ್ಕೆ ವಿನಾಶವನ್ನು ಸೂಚನೆ ಮಾಡ್ತಿವೆ. ಆಕಾಶದಿಂದ ರಕ್ತವೇ ಕೆಳಗೆ ಧಾರಾರೂಪದಲ್ಲಿ ಬೀಳ್ತಿವೆ. ನನ್ನ ಬತ್ತಳಿಕೆಯಲ್ಲಿರುವಂಥ ಬಾಣಗಳು ಹೊಗೆಯನ್ನು ಹೊರಸೂಸ್ತಾ ಇವೆ. ಅದು ರಾಕ್ಷಸರ ಸೈನ್ಯಕ್ಕೆ ಆಗುವಂಥ ನಾಶಕ್ಕೆ ಸೂಚಕವಾಗಿದೆ. ನನ್ನ ಬಲಭುಜ ಮತ್ತೆ ನಡುಗುತ್ತಾ ಇದೆ. ಅದು ಕೂಡ ನನ್ನ ಪರಾಕ್ರಮಕ್ಕೆ ಸೂಚಕವಾಗಿದೆ. ಸೀತೆಯನ್ನು ಕರೆದುಕೊಂಡು ನೀನು ಇಲ್ಲಿಂದ ಕೂಡಲೇ ಹೊರಟು ಹೋಗು. ಒಂದು ಯಾವುದಾದ್ರೂ ಗುಹೆಯಲ್ಲಿ ಆಶ್ರಯ ಪಡೆದುಕೋ. ನೀನು ಪರಾಕ್ರಮಿಯಾಗಿದ್ದಿ, ಬಲಿಷ್ಠನಾಗಿದ್ದಿ, ರಾಕ್ಷಸರೆಲ್ಲರನ್ನು ಕೂಡ ನೀನೇ ಸಂಹಾರ ಮಾಡಬಲ್ಲೆ. ಆದರೂ ಈ ಹೊತ್ತು ಈ ರಾಕ್ಷಸರನ್ನು ನಾನಾಗೆ ಸ್ವಯಂ ಸಂಹಾರ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೇನೆ. ಹೀಗೆ ರಾಮ ಹೇಳಿದ ಕೂಡಲೇ ಲಕ್ಷ್ಮಣ
ಅವರೆಲ್ಲರನ್ನು ಕರೆದುಕೊಂಡು ಗುಹೆಗೆ ಪ್ರವೇಶ ಮಾಡಿದ. ರಾಮ ಕವಚವನ್ನು ಧಾರಣೆ ಮಾಡಿದ. ಆ ಧನುಸ್ಸಿಗೆ ಬಾಣಗಳನ್ನು ಹೂಡಿ ಅಲ್ಲಿಂದ ಮುಂದೆ ಬಂದು ಯುದ್ಧಕ್ಕೆ ಸನ್ನದ್ಧನಾದ. ಸ್ವಸ್ತಿ ಗೋಬ್ರಾಹ್ಮಣಾನಾಂ ಚ ಲೋಕಾನಾಂ ಯೇ ಅಭಿಸಂಗತಾಃ ಜಯತಾಂ ರಾಘವೋ ಯುದ್ಧೆ ಪೌಲಸ್ತ್ಯಾನ್ ರಜನೀಚರಾನ್ ಚಕ್ರಹಸ್ತೋ ಯಥಾ ಯುದ್ಧೆ ಸರ್ವಾನ್ ಅಸುರಪುಂಗವಾನ್. ಆಕಾಶದಲ್ಲಿ ನೆರೆದಂತಹ ದೇವತೆಗಳು, ಗಂಧರ್ವರು, ವಿದ್ಯಾಧರರು ಮತ್ತೊಮ್ಮೆ ರಾಮನಿಗೆ ಮಂಗಳಾಶಾಸನ ಮಾಡಿದರು. ಮತ್ತು ಕೆಲವರು ಮಾತಾಡ್ಕೊಂಡ್ರು. ಆ ಕಡೆ ರಾಕ್ಷಸರು 14,000 ಜನ ಇದ್ದಾರೆ, ಈ ಕಡೆ ರಾಮ ಒಬ್ಬನೇ ಇದ್ದಾನೆ. ಇವಿಬ್ಬರ ನಡುವೆ ಯುದ್ಧ ಹೇಗೆ ನಡೆಯೋದು ಸಾಧ್ಯ? ಕುತೂಹಲದಿಂದ ಅವರು ಆ ಯುದ್ಧವನ್ನ ನಿರೀಕ್ಷೆ ಮಾಡ್ತಾ ನಿಂತ್ಕೊಂಡಿದ್ರು. ರಾಕ್ಷಸ ಸೈನ್ಯದಲ್ಲಿ ಅಲ್ಲಿರುವಂತಹ ಎಲ್ಲ ಸೈನಿಕರು ಖರತ್ರಿಶಿರ ದೂಷಣರಿಗೆ ಬಾರಿ ಬಾರಿ ಜಯಕಾರ ಮಾಡ್ತಾ ಇದ್ರು. ಆ ರಾಮನ ಭಯಂಕರವಾದ ಸ್ವರೂಪವನ್ನು ನೋಡಿ ಕಾಡಿನಲ್ಲಿ ಇದ್ದಂಥ ಎಲ್ಲ ಪ್ರಾಣಿಗಳು ಭಯಪಟ್ಟು ಓಡಿ ಹೋದವು. ಅಲ್ಲಿಗೆ 24ನೇ ಸರ್ಕ ಮುಕ್ತಾಯ ಆಗಿದೆ. 25ರಲ್ಲಿ ರಾಮನಿಗೆ ಎದುರಾಗಿ ರಥವನ್ನ ನಿಲ್ಲಿಸುವಂತ ಆ ದೂಷಣ ಹೇಳಿದ ತನ್ನ ಸಾರಥಿಗೆ. ಅದೇ ಕ್ರಮವಾಗಿ ಸಾರಥಿ ರಥವನ್ನು ತಂದು ನಿಲ್ಲಿಸಿದ. ರಾಕ್ಷಸರು ನಾನಾ ಥರದ ಆಯುಧಗಳಿಂದ ಆ ರಾಮನನ್ನು ಪ್ರಹಾರ ಮಾಡಿದರು. ಅವನ ಮೇಲೆ ದಂಡೆತ್ತಿ ಬಂದರು. ಸಮುದ್ರ 100 ನದಿಗಳನ್ನು ನುಂಗುವಂತೆ ಆ ರಾಕ್ಷಸರೆಲ್ಲ ಪ್ರಯೋಗ ಮಾಡಿದ ಆಯುಧಗಳನ್ನು ಆತ ತಡೆದುಕೊಂಡ. ರಾಮನಿಗೆ ಅಲ್ಪ ಸ್ವಲ್ಪ ಗಾಯಗಳಾದರೂ ಕೂಡ ಸಿಡಿಲಿನ ಬಡಿತಕ್ಕೆ ಪರ್ವತ ಮಣಿಯದಂತೆ ಸ್ಥಿರವಾಗಿ ನಿಂತ್ಕೊಂಡಿದ್ದ. ಆಕಾಶದಲ್ಲಿದ್ದಂತಹ ದೇವತೆಗಳು, ಗಂಧರ್ವರು, ಸಿದ್ಧ ಮಹರ್ಷಿಗಳು ಸ್ವಲ್ಪ ಕಾಲ ಆತಂಕಗೊಂಡ್ರು, ರಾಮನಿಗೆ ಏನಾಯಿತು ಅಂತ ಹೇಳಿ. ಮುಂದೆ ರಾಮ ಆ ರಾಕ್ಷಸರ ಮೇಲೆ ಬಾಣ ಪ್ರಯೋಗ ಮಾಡಿದ. ಅವನು ಪ್ರಯೋಗ ಮಾಡಿದಂಥ ಬಾಣಗಳು ಆ ರಾಕ್ಷಸರನ್ನು ಕೊಂದು ಮತ್ತೆ ರಾಮನ ಬತ್ತಳಿಕೆಯ ಕಡೆ ಧಾವಿಸ್ತಾ ಇದ್ದವು. 1000 ಸಂಖ್ಯೆಯಲ್ಲಿ 100 ಸಂಖ್ಯೆಯಲ್ಲಿ ರಾಕ್ಷಸರನ್ನು ಅವನು ಸಂಹಾರ ಮಾಡಿದ. ಆನೆಗಳು, ಕುದುರೆಗಳು, ಆನೆಯ ಸವಾರರು, ಕುದುರೆ ಸವಾರರು ಎಲ್ಲರನ್ನು ಕೂಡ ಅವನು ಸಂಹಾರ ಮಾಡಿದ. ಕಾಡ್ಗಿಚ್ಚಿಗೆ ಸಿಕ್ಕಿದಂಥ ಕಾಡಿನಂತೆ ಆ ಸೈನ್ಯ ಎಲ್ಲ ಧ್ವಂಸವಾಗಿ ಹೋಯಿತು. ಅವರೆಲ್ಲ ಹೆದರಿ ಖರನ ಸಮೀಪಕ್ಕೆ ಧಾವಿಸಿ ಬಂದರು. ಖರ ಅವರನ್ನ ಮತ್ತೆ ಪ್ರೋತ್ಸಾಹಿಸಿದ. ರಾಮನ ಮೇಲೆ ಅವರು ಮತ್ತೆ ಯುದ್ಧಕ್ಕೆ ಬಂದರು. ಮತ್ತೆ ರಾಮ ಬಾಣ ಪ್ರಯೋಗ ಮಾಡಿದ. ನಾದದಾನಂ ಶರಾನ್ ಘೋರಾನ್ ಮುಂಚಂತಂ ನಮುಂಚಂತಂ ಸರೋತ್ತಮಾನ್ ವಿಕರ್ಷಮಾಣಂ ಪಶ್ಯಂತಿ ರಾಕ್ಷಸಾಸ್ತೆ ಶರಾರ್ಪಿತಾ. ರಾಮ ಏಕಾಂಗಿಯಾಗಿ ಅವರನ್ನು ಎದುರಿಸಿದ್ನಲ್ಲ, ಅದು ಹೇಗಿತ್ತಂದ್ರೆ, ಯಾವಾಗ ಅವನ ಬಾಣವನ್ನು ಬತ್ತಳಿಕೆಯಿಂದ ಹೊರಗೆ ತೆಗೆದಿದ್ದ, ಅದನ್ನು ಧನುಸ್ಸಿನಲ್ಲಿ ಹೂಡ್ತಿದ್ದೆ, ಯಾವಾಗ ಅದನ್ನು ಬಾಣ ಪ್ರಯೋಗ ಮಾಡ್ತಿದ್ದೆ, ಯಾವಾಗ ಈ ಕ್ಷಣಗಳಿಗೆ ವ್ಯತ್ಯಾಸನೇ ಗೊತ್ತಾಗ್ತಿರ್ಲಿಲ್ಲ ಯಾರಿಗೂ. ಒಂದೇ ಕ್ಷಣದಲ್ಲಿ ಬಾಣ ಆತ ಸ್ವೀಕಾರ ಮಾಡಿ ಬಿಲ್ಲಿನಲ್ಲಿ ಹೂಡಿ ಪ್ರಯೋಗ ಮಾಡಿ ರಾಕ್ಷಸರೆಲ್ಲ ಧ್ವಂಸ ಆಗಿದ್ದೇ ಕಂಡು ಬರ್ತಾ ಇತ್ತು ಹೊರತು ಆ ಕ್ಷಣಗಳ ವ್ಯತ್ಯಾಸವೇ ಗೊತ್ತಾಗ್ತಿರ್ಲಿಲ್ಲ. ಆ ಬಾಣಗಳು ಹಾಗೆ ಬರ್ತಾ ಇರೋದನ್ನು ನೋಡಿದರೆ ಸುತ್ತಲೂ ನಿಂತವ್ರಿಗೆ ಏನು ಕಾಣಿಸ್ತಿತ್ತಂದ್ರೆ, ರಾಮ ತನ್ನ ಮೈಯಿಂದ ಬಾಣಗಳನ್ನು ಹೊರಸೂಸ್ತಿದ್ದಾನೇನೋ ಅನ್ನುವಂತೆ ಕಾಣಿಸ್ತಿತ್ತು. ಪ್ರಯೋಗ ಮಾಡ್ತಿರ್ಲಿಲ್ಲ, ಅದನ್ನ ಬತ್ತಳಿಕೆಯಿಂದ ಹೊರ ತೆಗೆದು ಬಿಲ್ಲಿನಲ್ಲಿ ಹೂಡಿ ಪ್ರಯೋಗ ಮಾಡ್ತಿರ್ಲಿಲ್ಲ. ರಾಮನ ಶರೀರದಿಂದಲೇ ಬಾಣಗಳು ಹೊರ ಬರುವಂತೆ ಕಾಣಿಸ್ತಾ ಇತ್ತು. ಒಮ್ಮೆಲೆ ಅನೇಕ ಜನ ಸಂಖ್ಯೆಯ ರಾಕ್ಷಸರು ಸಾಯ್ತಾ ಇದ್ರು. ಕೆಲವರು ಕೆಲ ಕಾಲ ಬಿಟ್ಟು ಮರಣ ಹೊಂದಿದ್ರು, ಕೆಲವರು ಕೈಕಾಲುಗಳನ್ನು ಮಾತ್ರ ಕಳೆದುಕೊಂಡಿದ್ರು, ಕೆಲವರು ಅಂಗಾಂಗಗಳು ಛಿದ್ರ ಆಗಿದ್ದವು. ಛತ್ರ, ಚಾಮರಗಳು, ಛತ್ರಗಳು, ಬೀಸಣಿಗೆಗಳು ಇವೆಲ್ಲ ರಾಮನ ಬಾಣಗಳಿಗೆ ತುತ್ತಾಗಿ ನೆಲದ ಮೇಲೆ ಅಸ್ತವ್ಯಸ್ತಾಗಿ ಬಿದ್ದಿದ್ದವು. ಇನ್ನೂ 5,000 ಜನ ಸಂಖ್ಯೆಯ ಸೈನ್ಯ ಉಳಿದಿತ್ತು ಅವನ ಸೈನ್ಯದಲ್ಲಿ. ಆ ಸೈನ್ಯಕ್ಕೂ ಅವನು ಆಜ್ಞಾಪನೆ ಮಾಡಿದ, ರಾಮನ ಮೇಲೆ ದಂಡೆತ್ತಿ ಹೋಗ್ರಿ ಅಂತ ಹೇಳಿ. ಅವರು ರಾಮನನ್ನು ಆಕ್ರಮಣ ಮಾಡಿ ಪ್ರಾರಂಭ ಮಾಡಿದರು. ರಾಮ ಅವರು ಪ್ರಯೋಗ ಮಾಡಿದಂತಹ ಕಲ್ಲುಗಳಿಗಾಗಲಿ, ಬಾಣಗಳಿಗಾಗಲಿ, ಬಂಡೆ ಕಲ್ಲುಗಳಿಗಾಗಲಿ ಮಣಿಯದೆ ಅವರನ್ನು ಧ್ವಂಸ ಮಾಡಿದ.
ಅಲ್ಲೊಂದು ಉಪಮಾಲಂಕಾರ ಕೊಡ್ತಾರೆ ಕವಿಗಳು. ದೊಡ್ಡ ಪ್ರಮಾಣದ ಮಳೆ ಬರ್ತಿದ್ದಾಗ ಅಲ್ಲಿರುವಂಥ ಆ ಮಳೆಗೆ ಸಿಕ್ಕಿದಂಥ ಒಂದು ಗೂಳಿ ಕಣ್ಣು ಮುಚ್ಚಿಕೊಂಡು ಅದನ್ನೆಲ್ಲ ಸಹಿಸ್ತಿರ್ತದೆ. ಎಷ್ಟೇ ಮಳೆ ಬಂದ್ರೂ ಆಲಿಕಲ್ಲುಗಳು ಏಟು ಅದಕ್ಕೆ ಬಿದ್ದರೂ ಕೂಡ ಆ ಗೂಳಿಗೆ ಏನೂ ಆಗೋದಿಲ್ಲ. ಅದರಂತೆ ರಾಮ ಅದನ್ನೆಲ್ಲವನ್ನು ಕೂಡ ಸಹಿಸಿಕೊಂಡ. ಪ್ರತಿಜಗ್ರಾಹ ಧರ್ಮಾತ್ಮ ರಾಘವ ತೀಕ್ಷ್ಣ ಸಹಾಯಕೈ ಪ್ರತಿಗೃಹ್ಯ ತದ್ವರ್ಷಂ ನಿಮೀಲಿತ ವಿವರ್ಷಭ. ಕಣ್ಣು ಮುಚ್ಚಿಕೊಂಡು ನಿಂತು ಬಿಟ್ಟಿರ್ತದೆ ಅದು ತೆರೆದ ವಾತಾವರಣದಲ್ಲಿ. ಮೇಲೆ ಎಷ್ಟೇ ಆಲಿಕಲ್ಲುಗಳು ಬಿದ್ದರೂ, ಎಂಥ ಪ್ರಮಾಣದ ಮಳೆ ಬಿದ್ದರೂ ಅದೇನು ಮಣಿಯೋದಿಲ್ಲ, ಅದಕ್ಕೆ ಅದು ಹೆದರು ಓಡಬೇಕಾಗಿಯೂ ಇಲ್ಲ. ಅದರಂತೆ ಎಲ್ಲವನ್ನೂ ಆತ ಸಹಿಸಿಕೊಂಡ. ನಿಮೀಲಿತ ಈ ವೃಷಭ. ಮುಂದೆ ಕೋಪ ತಾಳಿ ಬಾಣ ಪ್ರಯೋಗ ಮಾಡಿ ಅವರೆಲ್ಲರನ್ನು ಕೂಡ ಧ್ವಂಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ದೂಷಣ ಅಂತ ರಾಕ್ಷಸ ಏನಿದ್ದ, ಅವನ ಧನುಸ್ಸನ್ನು ಕತ್ತರಿಸಿದ. ಆ ರಾಮನ ಬಾಣಕ್ಕೆ ತುತ್ತಾಗಿ ಅವನ ಧನುಸ್ಸು ಮತ್ತೆಲ್ಲೋ ಹೋಗಿ ಬಿತ್ತು, ರಥವು ಮತ್ತೆಲ್ಲೋ ಹೋಗಿ ಚೂರಾಯಿತು, ಕುದುರೆಗಳು ಸಾರಥಿಗಳು ಸತ್ತು ಹೋದರು. ಮುಂದೆ ಆ ದೂಷಣ ಒಂದು ಪರಿಗಾಯುಧವನ್ನು ಕೈ ತೆಗೆದುಕೊಂಡ. ಚಿನ್ನದ ಪಟ್ಟಿಗಳಿದ್ದವು ಅಂತ ಅದಕ್ಕೆ, ನಾನಾ ರೀತಿಯಾದ ದೇವತೆಗಳನ್ನೆಲ್ಲ ಧ್ವಂಸ ಮಾಡಿತ್ತದು. ರಾಮ ಆ ಪರಿಗಾಯುಧವನ್ನು 2 ಬಾಣಗಳಿಂದ ಕತ್ತರಿಸಿದ. ಮುಂದೆ ಆ ದೂಷಣನ ಮೇಲೆ ಕೂಡ ಒಂದು ಬಾಣ ಪ್ರಯೋಗ ಮಾಡಿದ. ರಾಮ ಆ ಬಾಣ ಪ್ರಯೋಗ ಮಾಡಿ ದೂಷಣನ ಧ್ವಂಸ ಮಾಡಿದ್ದನ್ನು ನೋಡಿ ಆಕಾಶದಲ್ಲಿದ್ದಂತಹ ದೇವತೆಗಳು, ವಿದ್ಯಾಧರವರೆಲ್ಲ ಸಾಧು ಅಂತ ರಾಮನನ್ನ ಪ್ರಶಂಸೆ ಮಾಡಿದರು. ಪ್ರಮಾಥಿ, ಸ್ಥೂಲಾಕ್ಷ, ಮಹಾಕಪಾಲ, ಮೃತ್ಯು ಅಂತ ರಾಕ್ಷಸರೇನಿದ್ರು ಅವರು ರಾಮನನ್ನು ಎದುರಿಸಲಿಕ್ಕಾಗಿ ಬಂದರು. ರಾಮ ಅವರನ್ನು ಹೇಗೆ ಸ್ವಾಗತ ಮಾಡಿದ ಅಂದರೆ, ಯಜಮಾನನಾದವನು ಅತಿಥಿ ಬಂದಾಗ ಅವಸರದಿಂದ ಸ್ವಾಗತ ಮಾಡ್ತಾರಲ್ಲ, ಎದ್ದು ಬಂದು ಒಳಗೆ ಬನ್ನಿ ಅಂತ ಸ್ವಾಗತ ಮಾಡ್ತಾನಲ್ಲ, ಹಾಗೆ ರಾಮ ಆ 4 ಜನ ರಾಕ್ಷಸರನ್ನು ಸ್ವಾಗತ ಮಾಡಿ ಅವರ ಮೇಲೆ ಬಾಣ ಪ್ರಯೋಗ ಮಾಡಿದ. 4 ಜನ ಕೂಡ ಕ್ಷಣ ಮಾತ್ರದಲ್ಲಿ ಸತ್ತು ಹೋದರು. ಮುಂದೆ ಖರ ಒಬ್ಬನೇ ಉಳಿದಿದ್ದ. ತನ್ನ ಅಳಿದುಳಿದ ಸೇನಾಪತಿಗಳಿಗೆ ಆಜ್ಞೆ ಮಾಡಿದ. ದೂಷಣ ತನ್ನ ಅನುಯಾಯಿಗಳ ಜೊತೆ ಸೇರಿ ಇವತ್ತು ಯುದ್ಧದಲ್ಲಿ ಮರಣಿಸಿದ್ದಾನೆ, ನೀವು ಆ ರಾಮನ ಮೇಲೆ ದಂಡೆತ್ತಿ ಹೋಗಿ ಅಂತ ಹೇಳಿದ. ಅದರಂತೆ ಆ ಶೇನಗಾಮಿ, ಪೃಥುಗ್ರೀವ ಮೊದಲಾದಂಥ 12 ಜನ ಸೇನಾಪತಿಗಳೇನಿದ್ರು ಅವರು ರಾಮನ ಮೇಲೆ ದಂಡೆತ್ತಿ ಬಂದರು. ಕರ್ಣಿ ಅಂತ ಒಂದು ಹೆಸರಿನ ವಿಚಿತ್ರವಾದ ಬಾಣ, ಆ ಕರ್ಣಿ ಅಂದ್ರೆ ಏನಂತ ಗೊತ್ತಿಲ್ಲ ಅಂತ ಒಂದು ಬಾಣ, ಆ ಬಾಣ ಪ್ರಯೋಗ ಮಾಡಿ ಆ 100 ಜನ ರಾಕ್ಷಸರನ್ನೆಲ್ಲ ಏಕಕಾಲದಲ್ಲಿ ಸಂಹಾರ ಮಾಡಿದ. ಇಡೀ ಯುದ್ಧ ಭೂಮಿ ನೋಡ್ಲಿಕ್ಕೆ ನರಕದಂತೆ ಕಾಣ್ತಿತ್ತು. ಕೈಕಾಲುಗಳನ್ನು ಕಳೆದುಕೊಂಡು ಪ್ರಾಣ ಕಳೆದುಕೊಂಡು ಅವರೇನು ಬಿದ್ದಿದ್ರು ಎಲ್ಲರೂ ಸತ್ತು ಹೋಗಿದ್ರು. ಉಳಿದವನೊಬ್ಬ ಖರನೇ ಉಳಿದಿದ್ದ. ಅವನ ಸ್ನೇಹಿತ ಅಂತ ವಾಲ್ಮೀಕಿ ರಾಮಾಯಣ ಹೇಳ್ತಿದ್ದ ತ್ರಿಶಿರನ ಬಗ್ಗೆ. ಅವನ ಸಹೋದರನೇ ಆಗಿದ್ದ ತ್ರಿಶಿರ ಅಂತ ಆನಂದ ರಾಮಾಯಣದ ಪ್ರಕಾರ. ಆ ಖರ ತ್ರಿಶಿರ ಇವರಿಬ್ಬರು ಮಾತ್ರ ಆ ರಾಮನ ಪರಾಕ್ರಮವನ್ನು ತಾಳಿಕೊಂಡು ಕೂಡ ಇನ್ನೂ ಬದುಕಿ ಉಳಿದಿದ್ರು. ತ್ರಿಶಿರ ಖರನ ಬಳಿಗೆ ಹೋಗಿ ಹೇಳಿದ, ನಾನು ರಾಮನ ಜೊತೆಗೆ ಯುದ್ಧಕ್ಕೆ ಹೋಗ್ತೀನಿ, ನನ್ನನ್ನು ಕಳಿಸಿ ಸಾಕು, ಇವ್ರು ಯಾರೂ ಬೇಕಾಗಿಲ್ಲ, ನೀನು ಕೂಡ ಅಲ್ಲಿಗೆ ಹೋಗಬೇಕಾಗಿಲ್ಲ, ನೀನು ಯಾವುದೇ ಚಿಂತೆನೂ ಮಾಡಬೇಕಾಗಿಲ್ಲ ಈ ಸೈನ್ಯ ಕಳೆದಿದ್ರ ಬಗ್ಗೆ, ನಾನು ಹೋಗ್ತೀನಿ ಅಂತ ಹೇಳಿದ. ಖರ ಅವನಿಗೆ ಪ್ರೋತ್ಸಾಹ ಮಾಡಿದ. ರಾಮ ಅವನ ಎದುರಿಗೆ ಬಂದ. ಎರಡು ಆನೆಗಳ ನಡುವೆ, 2 ಸಿಂಹಗಳ ನಡುವೆ ಯುದ್ಧ ನಡೆದಂತೆ ಕಾಣಿಸ್ತಾ, ಅವರಿಬ್ಬರಿಗೆ ನಡೆದಂಥ ಯುದ್ಧ. ರಾಮನ ಹಣೆಯ ಮೇಲೊಂದು ಬಾಣ ಪ್ರಯೋಗ ಮಾಡಿದ ರಾಕ್ಷಸ. ಆಗ ರಾಮ ಅವನಿಗೆ ಹೇಳಿದ, ನೀನು ಬಿಟ್ಟಂಥ ಬಾಣಗಳು ಹೂವಿನಂತೆ ನನ್ನ ಹಣೆಗೆ, ನನ್ನ ಶರೀರಕ್ಕೆ ಅಲಂಕಾರ ಮಾಡ್ತೀವಿಯೇ ಹೊರತು ನನಗೆ ಯಾವುದೇ ಆಘಾತವನ್ನು ಮಾಡಲಾರು. ಹಾಗಾಗಿ ನಾನು ಪ್ರಯೋಗ ಮಾಡುವಂಥ ಬಾಣದ ಏಟನ್ನು ತಾಳಿಕೋ ಅಂತ ಅವನ ಮೇಲೆ ಹೇಳಿದ. 4 ಬಾಣಗಳಿಂದ
ತ್ರಿಶೂಲನ 4 ಕುದುರೆಗಳನ್ನು ಕೊಂದು ಹಾಕಿದ. ಮತ್ತೆ 8 ಬಾಣಗಳನ್ನು ಪ್ರಯೋಗ ಮಾಡಿ ಅವನ ಸಾರಥಿಯನ್ನು ಕೊಂದ. ಮತ್ತೊಂದು ಬಾಣದಿಂದ ಅವನ ಧ್ವಜವನ್ನು ಸಂಹಾರ ಮಾಡಿದ. ಇನ್ನೊಂದು ಬಾಣ ಪ್ರಯೋಗ ಮಾಡಿ ಆ ರಾಕ್ಷಸನ ಎದೆಗೆ ಪ್ರಯೋಗ ಮಾಡಿದ. ಆ ರಾಕ್ಷಸ ರಾಮನ ಬಾಣ ಪ್ರಯೋಗದ ತೀವ್ರತೆಯನ್ನು ತಾಳದೆ ಅಲ್ಲಿ ಕೆಳಗೆ ಬಿದ್ದು ಬಿಟ್ಟ. ಉಳಿದ ರಾಕ್ಷಸರೆಲ್ಲ ಹೆದರಿ ಮತ್ತೆ ಖರನ ಕಡೆ ಹೋದರು. ಖರನಿಗೂ ಕೂಡ ಆಗ ಸ್ವಲ್ಪ ಭಯ ಆಯಿತು. ರಾಮನ ಪರಾಕ್ರಮ ಎಷ್ಟು ಅಂತ ಆತನ ಅರಿವಿಗೆ ಬಂತು. ತ್ರಿಶಿರ, ದೂಷಣ, ತನ್ನ ಸೇನಾಪತಿಗಳು, 12 ಜನ ಸೇನಾಪತಿಗಳು, 4 ಜನ ಸೇನಾ ಪ್ರಮುಖರು, ಇವರೆಲ್ಲ ಧರಾಶಾಯಿಗಳಾದದ್ದು ನೋಡಿ ಅವನು ಸ್ವಲ್ಪ ವಿಮನಸ್ಥನಾಗಿ ಚಿಂತಾಗ್ರಸ್ತನಾಗಿ ಯುದ್ಧಕ್ಕೆ ಬಂದ. ಆಕಾಶ ಎಲ್ಲ ಮುಚ್ಚಿ ಹೋಯಿತು. ಆ ರಾಮ ಮತ್ತು ಖರ ರಾಕ್ಷಸ ಇವರಿಬ್ಬರ ನಡುವೆ ನಡೆದಂಥ ಯುದ್ಧ, ಆ ಯುದ್ಧದಲ್ಲಿ ಪ್ರಯೋಗಗೊಂಡಂಥ ಬಾಣಗಳು, ಆ ಬಾಣಗಳಿಂದ ಇಡೀ ಆಕಾಶ ಎಲ್ಲ ಮುಚ್ಚಿ ಹೋಯಿತು. ಖರ ಒಂದು ಕ್ಷಣದಲ್ಲಿ ಭ್ರಮಿಸಿದ್ದ. ರಾಮ ತಾನು ಪ್ರಯೋಗ ಮಾಡಿದಂಥ ಬಾಣಕ್ಕೆ ತುತ್ತಾಗಿ ಬಳಲಿದ, ಹಾಗಾಗಿ ಸತ್ಯ ಹೋದ ಅಂತ ತಿಳ್ಕೊಂಡ ಈ ಖರ. ಸ್ವಲ್ಪ ಹೊತ್ತಿನಲ್ಲೇ ಆ ರಾಮನ ಬಳಿಗೆ ಬಂತು ಆ ಖರನ ರಥ. ರಾಮನ ಕವಚಕ್ಕೊಂದು ಬಾಣ ಪ್ರಯೋಗ ಮಾಡಿದ. 7 ಬಾಣಗಳನ್ನು ಪ್ರಯೋಗ ಮಾಡಿದ ಖರ ರಾಕ್ಷಸ ಅಂತ ಹೇಳ್ತದೆ ವಾಲ್ಮೀಕಿ ರಾಮಾಯಣ. ಆ ಬಾಣಗಳ ಏಟಿನಿಂದ ರಾಮನಿಗೂ ಕೂಡ ಸ್ವಲ್ಪ ಗಾಯ ಆಗಿತ್ತು. ಮುಂದೆ ರಾಮ ಬಾಣ ಪ್ರಯೋಗ ಮಾಡಿ ಆ ಖರ ರಾಕ್ಷಸನ ಧ್ವಜವನ್ನು ಕತ್ತರಿಸಿದ. ಆಮೇಲೆ ಮತ್ತೆ ಕೆಲವು ಬಾಣಗಳನ್ನು ಪ್ರಯೋಗ ಮಾಡಿ ಅವನ ಕುದುರೆಗಳನ್ನು ಪ್ರಹಾರ ಮಾಡಿದ. 6 ಬಾಣಗಳನ್ನು ಖರನ ಮೇಲೆ ಪ್ರಯೋಗ ಮಾಡಿದ. ಒಂದು ಬಾಣದಿಂದ ಅವನ ತಲೆಯನ್ನ, ಮತ್ತೊಂದು ಬಾಣದಿಂದ ಅವನ 2 ತೋಳುಗಳನ್ನ, ಮತ್ತೆ 3 ಬಾಣಗಳಿಂದ ಅವನ ವಕ್ಷಸ್ಥಲವನ್ನು ಪ್ರಹಾರ ಮಾಡಿದ. ಸಾಮಾನ್ಯ ಯೋಧರು ಪ್ರಯೋಗ ಮಾಡಿದರೆ ಅವರು ಯಾವ ಗುರಿಯನ್ನ ಅಪೇಕ್ಷೆ ಪಟ್ಟಿರ್ತಾರೆ ಅದೇ ಗುರಿಗೆ ಹೋಗಿ ಬಾಣ ನಾಡ್ತದೆ. ಆದರೆ ಆ ಬಿಟ್ಟಂಥ ಒಂದೇ ಬಾಣ ನಾನಾ ಪ್ರಕಾರವಾಗಿ ವಿಭಾಗ ಹೊಂದಿ ಕೆಲವು ತಲೆಗಳಿಗೆ, ಕೆಲವು ಬಾಹುಗಳಿಗೆ ಮತ್ತು ಕೆಲವು ಅವನ ಎದೆಗಳಿಗೆ ಹೋಗಿ ನಾಟ್ಕೊಳ್ಳೋದೇನಿದೆ ಅದೊಂದು ಸ್ವಲ್ಪ ವಿಶಿಷ್ಟವಾದಂತಹ ನೈಪುಣ್ಯವನ್ನು ಸೂಚನೆ ಮಾಡ್ತದೆ. ಸಾರಥಿಯನ್ನು ಕೊಂದು ಹಾಕಿದ, ಧನಸ್ಸನ್ನು ಕೊಂದು ಹಾಕಿದ. ಖರ ಕೊನೆಗೆ ಗದೆಯನ್ನು ಹಿಡಿದುಕೊಂಡು ರಾಮನಿಗೆ ಎದುರಾಗಿ ಬಂದು ನಿಂತ. ಮುಂದೆ 29ನೇ ಸರ್ಗದಲ್ಲಿ ರಾಮ ಆ ಖರನನ್ನ ನಿಂದನೆ ಮಾಡಿದ ಘಟನೆಯನ್ನು ಶ್ರವಣ ಮಾಡ್ತೇವೆ. ಉದ್ವೇಜನೀಯೋ ಭೂತಾನಾಂ ನೃಶಂಸಃ ಪಾಪಕರ್ಮಕೃತ ಪ್ರಯಾಣಾಮಪಿ ಲೋಕಾನಾಂ ಈಶ್ವರೋಪಿ ನ ತಿಷ್ಠತಿ. ಈ ಜಗತ್ತಿನಲ್ಲಿ ಎಂಥ ಮಹಾಪರಾಕ್ರಮೇ ಆದ್ರೂ, ಎಂಥ ದೊಡ್ಡ ಸ್ಥಾನಮಾನ ಸಂಪನ್ನನೇ ಆಗಿದ್ರು ಅವನು ಮತ್ತೊಬ್ಬರಿಗೆ ತೊಂದರೆ ಕೊಡುವಂಥವನಾಗಿದ್ದರೆ, ಪ್ರಾಣಿಗಳಿಗೆ ಭಯ ಕೊಡುವಂಥವನಾಗಿದ್ದರೆ, ಪಾಪಿಷ್ಠನಾಗಿದ್ದರೆ ಅವನು ಹೆಚ್ಚು ಕಾಲ ಬದುಕೋದಿಲ್ಲ ಈ ಜಗತ್ತಿನಲ್ಲಿ. ಕರ್ಮಂ ಲೋಕವಿರುದ್ಧಂ ತು ಕುರ್ವಾಣಂ ಕ್ಷಣದಾಚರಂ ತೀಕ್ಷ್ಣಂ ಸರ್ವಜನೋ ಹಂತಿ ಸರ್ಪಂ ದುಷ್ಟಮಿವಾಗತಂ. ಹಾವು ಬಂದರೆ ಆ ಹಾವನ್ನೆಲ್ಲರೂ ಕೂಡ ಸೇರಿ ಹೇಗೆ ಕೊಂದು ಹಾಕ್ತಾರೋ ಹಾಗೆ ದುಷ್ಟರನ್ನ ಎಲ್ಲರೂ ಕೂಡ ಬೇಗ ಸಂಹಾರ ಮಾಡ್ತಾರೆ. ಅವನನ್ನು ಯಾರು ಉಳಿಸೋದಿಲ್ಲ ಹೆಚ್ಚಿನ ಕಾಲ. ಲೋಭಾತ್ ಪಾಪಾನಿ ಕುರ್ವಾಣಃ ಕಾಮಾದ್ವಾಯೋ ನ ಬುದ್ಧತೆ ಭ್ರಷ್ಟ ಪಶ್ಯತಿ ತಸ್ಯಾಂತಂ ಬ್ರಾಹ್ಮಣಿ ಕರಕಾದಿವ. ಲೋಭದಿಂದ, ಕಾಮದಿಂದ ಯಾರು ಪಾಪಕೃತ್ಯಗಳನ್ನು ಮಾಡ್ತಾರೆ ಅವರು ತನ್ನ ವಿನಾಶವನ್ನು ತಾವೇ ತಂದುಕೋತಾರೆ. ಅವ್ರನ್ನ ಕೊಲ್ಲಿಕ್ಕೆ ಮತ್ತೆ ಯಾರು ಬೇಕಾಗಿಲ್ಲ. ಅದಕ್ಕೊಂದು ಹೋಲಿಕೆ ಏನಂದ್ರೆ, ಬ್ರಾಹ್ಮಣಿ ಕರಕಾದಿವ, ಈ ಜಿಗಣೆ ಆಲಿಕಲ್ಲನ್ನು, ಕರಕ ಅಂದರೆ ಆಲಿಕಲ್ಲು, ಮಳೆ ಬಂದಾಗ ಆಲಿಕಲ್ಲನ್ನು ತಿಂತದಂತೆ. ತಿಂದು ಅದನ್ನು ಜೀರ್ಣಿಸ್ಕೊಳ್ಳಿಕ್ಕಾಗದೆ, ಅದನ್ನು ಅರಗಿಸ್ಕೊಳ್ಳಿಕ್ಕಾಗದೆ ತಾನೇ ಸತ್ತೋಗಿಬಿಡ್ತದೆ. ಈಗ ತನ್ನ ಆಪತ್ತನ್ನು ತಾನೇ ತಂದ್ಕೋತದೆ ಅಂತ ಒಂದು ಹೋಲಿಕೆ ಅದು. ಅದರಂತೆ ಪಾಪಿಷ್ಠನಾದವನು ತಾನೇ ಸತ್ತೋಗಿಬಿಡ್ತಾನೆ. ಜಿಗಣೆ ಅಂತ ಹೋಲಿಕೆ ಯಾಕೆ ಕೊಡ್ತಾರೆ ಅಂತಂದ್ರೆ, ಜಿಗಣೆ ಇನ್ನೊಬ್ಬರ ರಕ್ತವನ್ನು ಹೀರಿ ಅದ್ರ ಮೂಲಕ ತನ್ನ ಹೊಟ್ಟೆ ತುಂಬಿಸ್ಕೋತದೆ.
ಹಾಗೆ ಪಾಪಿಷ್ಠರಾದವರು ಮತ್ತೊಬ್ಬರ ಸಂಪತ್ತನ್ನು ಹೀರಿ ಅವರಿಗೆ ತೊಂದರೆ ಕೊಟ್ಟು ತಮ್ಮ ಜೀವನ ನಡೆಸ್ತಿರ್ತಾರೆ. ಆ ಜಿಗಣೆ ಹೇಗೆ ತನ್ನ ಸಾವನ್ನು ತಾವೇ ತಂದ್ಕೋತದ ಹಾಗೆ ಈ ಪಾಪಿಷ್ಠರು ಅಂತ ಕವಿಗಳ ಹೋಲಿಕೆ. ಆಲಿಕಲ್ಲಿ ಬಿದ್ದರೆ ಅದನ್ನು ಕಚ್ಚಿ ಹೀರ್ಲಿಕ್ಕೆ ಪ್ರಾರಂಭ ಮಾಡ್ತದಂತೆ, ಅಲ್ಲೇನೋ ರಕ್ತ ಸಿಗ್ತದೇನೋ ಅಂತೇಳಿ. ರಕ್ತವೂ ಸಿಗೋದಿಲ್ಲ, ನೀರು ಸಿಗೋದಿಲ್ಲ. ಆ ಆಲಿಕಲ್ಲೇ ಅದಕ್ಕೆ ವಿಷವಾಗಿ ಪರಿಣಮಿಸಿ ಅದ್ರ ಮೂಲಕ ಅದು ಸತ್ತು ಹೋಗಿಬಿಡ್ತದೆ. ತಪಸ್ವಿಗಳನ್ನ, ಮಹಾತ್ಮರಾದಂಥ ಜ್ಞಾನಿಗಳಾದಂಥ ಮುನಿಗಳನ್ನ ನೀವು ರಾಕ್ಷಸರು ಯಾವುದೇ ಕಾರಣ ಇಲ್ಲದೆ ಧ್ವಂಸ ಮಾಡ್ತಿದ್ದೀರಿ. ಅದರ ಫಲ ಏನು ಅಂತ ನಿಮ್ಗೆ ಗೊತ್ತಿಲ್ಲೇನು ಅಂತ ಕೇಳಿದ ರಾಮ. ನ ಚಿರಂ ಪಾಪಕರ್ಮಾಣ ಕ್ರೂರಾ ಲೋಕಜಿಗುಪ್ಸಿತಾ ಐಶ್ವರ್ಯಂ ಪ್ರಾಪ್ಯ ತಿಷ್ಠಂತಿ ಶೀರ್ಣಮೂಲಾ ಇವ ದ್ರುಮಾ. ಪಾಪಿಷ್ಠರಾದವರು, ಕ್ರೂರಿಗಳಾದವರು ದೊಡ್ಡ ಪ್ರಮಾಣದಲ್ಲಿ ಐಶ್ವರ್ಯ ಸಂಗ್ರಹ ಮಾಡಿದರೂ ಕೂಡ ಆ ಐಶ್ವರ್ಯ ಹೆಚ್ಚು ಕಾಲ ಅವರ ಬಳಿ ಉಳಿಯೋದಿಲ್ಲ. ಒಂದಲ್ಲ ಒಂದು ಕಾಲಕ್ಕೆ ಆ ಐಶ್ವರ್ಯವನ್ನೆಲ್ಲ ಕಳ್ಕೊಂಡು ಅವರು ಪ್ರಾಣ ಪರಿತ್ಯಾಗ ಮಾಡಿಬಿಡ್ತಾರೆ. ಅದು ಹೇಗೆ ಅಂದರೆ ಶೀರ್ಣ ಮೂಲಾಹ ಇವ ದ್ರುಮಾಹ. ದೊಡ್ಡ ಗಿಡ ಮೇಲೆ ಕಾಣಿಸ್ತಿರ್ತದೆ ಬಲಿಷ್ಠವಾಗಿ, ಆದರೆ ಒಳಗೆ ಅದ್ರ ಬೇರುಗಳೆಲ್ಲ ಒಣಗಿ ಹೋಗಿರ್ತದೆ. ಅಂಥ ಗಿಡ ಒಂದು ದಿವಸ ಇದ್ದಕ್ಕಿದ್ದಂಗೆ ಹೇಗೆ ಕತ್ತರಿಸಿ ಬೀಳ್ತದೆ ಹಾಗೆ ಪಾಪಿಷ್ಠರಾದವರು ತಮ್ಮ ಪಾಪಗಳಿಂದಲೇ ಧ್ವಂಸ ಆಗಿಬಿಡ್ತಾರೆ ಅಂತ ಹೇಳಿದ ರಾಮ. ಅವಶ್ಯಂ ಲಭತೆ ಜಂತು ಫಲಂ ಪಾಪಸ್ಯ ಕರ್ಮಣಃ ಘೋರಂ ಪರ್ಯಾಗತೆ ಕಾಲೇ ದ್ರುಮಾಹ ಪುಷ್ಪಮಿವಾಪ್ತವಂ. ತಾನೇನು ಪಾಪಕರ್ಮ ಮಾಡ್ತಾನೆ ಅದರ ಫಲವನ್ನು ಒಂದಲ್ಲ ಒಂದು ಕಾಲಕ್ಕೆ ಅನುಭವಿಸಲೇಬೇಕು ಪ್ರತಿಯೊಬ್ಬ ಮನುಷ್ಯನು. ಅದಕ್ಕೆ ಹೋಲಿಕೆ ಏನಂದ್ರೆ ದ್ರುಮಾಹ ಪುಷ್ಪಮಿವ ಆರ್ತವಂ. ವಸಂತ ಋತು ಬಂದಾಗ, ಚೈತ್ರ ಮಾಸ ಬಂದು ವಸಂತ ಋತು ಬಂದಾಗ ಗಿಡಗಳೆಲ್ಲ ಹೂವಿನಿಂದ ನೆರೆಯಲೇಬೇಕು, ಹೂವಿನಿಂದ ತುಂಬಲೇಬೇಕು. ಅದು ಹೇಗೆ ಸ್ವಾಭಾವಿಕನೋ ಅದರಂತೆ ಪಾಪಿಷ್ಠರಾದವರು ತಮ್ಮ ಪಾಪದ ಫಲವಾಗಿ ನಾಶ ಹೊಂದೋದು ಅಂದರೆ ಅತ್ಯಂತ ಸ್ವಾಭಾವಿಕ. ಇಲ್ಲಿ ಕೊಟ್ಟಿದ್ದ ಹೋಲಿಕೆ ಏನಿದೆ ಸ್ವಲ್ಪ ವಿಚಿತ್ರ ಕಾಣಿಸ್ತದೆ. ಹಿಂದೆ ಕೊಟ್ಟಿದ್ದ ಹೋಲಿಕೆಗಳು ಜಿಗಣೆ ಹೋಲಿಕೆ ಕೊಟ್ಟಿದ್ರು. ಜಿಗಣೆ ಮತ್ತೊಬ್ಬರಿಗೆ ಕಷ್ಟ ಕೊಟ್ಟು ಅವ್ರ ರಕ್ತವನ್ನು ಹೀರಿ ತನ್ನ ಹೊಟ್ಟೆ ತುಂಬಿಸ್ಕೊಳ್ಳುವಂಥದ್ದು. ಹಾಗಾಗಿ ಪಾಪಿಷ್ಠರು ಕೂಡ ಅಲ್ಲಿ ಹೋಲಿಕೆ ಕೊಟ್ಟಿದ್ದು ಸಮಂಜಸ ಆಗಿತ್ತು. ವಸಂತ ಋತು ಬಂದಾಗ, ಚೈತ್ರ ಮಾಸ ಬಂದಾಗ ಗಿಡಗಳು ಹೂವಿನಿಂದ ಚಿಗುರಿನಿಂದ ತುಂಬುವಂತೆ ಪಾಪಿಷ್ಠರಾದವರು ಕೂಡ ತಮ್ಮ ಪಾಪವನ್ನು ಪಡ್ಕೋತಾರೆ ಅಂತ ಹೋಲಿಕೆ ಕೊಟ್ಟಿದ್ದೇನೆ. ಅದು ನಮಗೆ ವಿಚಿತ್ರವಾಗಿ ಕಾಣಿಸ್ಬೋದು. ಯಾಕೆಂದರೆ ಮಾವಿನ ಗಿಡ ಮೊದಲಾದಂಥ ಗಿಡಗಳು ಹೂವಿನಿಂದ ಹಣ್ಣಿನಿಂದ ತುಂಬುವುದು ಸಹಜ ವಸಂತ ಋತುವಿನಲ್ಲಿ, ಚೈತ್ರ ಮಾಸದಲ್ಲಿ. ಅದು ಹೂ ಬಿಡೋದು, ಹಣ್ಣು ಬಿಡೋದು ಮತ್ತೊಬ್ಬರಿಗಾಗಿ, ಉಪಕಾರಕ್ಕಾಗಿ. ಈ ದುಷ್ಟರಾದವರು ಮತ್ತೊಬ್ಬರ ಅಪಕಾರಕ್ಕಾಗಿ ಇಂಥ ಕೃತ್ಯಗಳನ್ನು ಮಾಡ್ತಿರ್ತಾರೆ. ಇಂಥ ಹೋಲಿಕೆ ಯಾಕೆ ಅಂತಂದರೆ ಅದು ನಿಸರ್ಗ ಸಹಜ ಅನ್ನೋ ದೃಷ್ಟಿಯಿಂದ ಹೋಲಿಕೆ ಕೊಟ್ಟಿದ್ದಷ್ಟೇ. ಹೂವು ಹಣ್ಣುಗಳು ಆ ಗಿಡಕ್ಕೆ ಹೇಗೆ ನಿಸರ್ಗ ಸಹಜನೋ ಅದಕ್ಕಾಗಿ ಅದು ಪ್ರಾರ್ಥನೆ ಮಾಡಬೇಕಾಗಿಲ್ಲ. ಯಾವುದೇ ಗಿಡ ವಸಂತ ಋತು ಬಂದಾಗ, ಚೈತ್ರ ಋತು ಬಂದಾಗ ನನಗೆ ಹೂ ಬಿಡಲಿ, ನನಗೆ ಹಣ್ಣು ಬಿಡಲಿ ಅಂತ ಪ್ರಾರ್ಥನೆ ಮಾಡಬೇಕಾಗಿಲ್ಲ. ವಿಶೇಷ ಪ್ರಯತ್ನ ಅದು ಮಾಡಬೇಕಾಗಿಲ್ಲ. ನೈಸರ್ಗಿಕವಾಗಿ ಅದು ಹೂವು ಹಣ್ಣುಗಳನ್ನು ತಾಳ್ತದೆ. ಅದರಂತೆ ಇವರ ನಾಶಕ್ಕೆ, ದುಷ್ಟರ ನಾಶಕ್ಕೆ ಯಾರೂ ಪ್ರಯತ್ನ ಪಡಬೇಕಾಗಿಲ್ಲ. ಅವರು ತಾವಾಗೇ ನಾಶ ತಂದುಕೋತಾರೆ. ಅದು ನೈಸರ್ಗಿಕ ಅನ್ನೋ ಅರ್ಥದಲ್ಲಿ ಆ ಹೋಲಿಕೆ. ಆ ಎಲ್ಲ ಹೋಲಿಕೆಗಳನ್ನು ಯಾಕೆ ಕೊಡ್ತಾರೆ ನಿಮ್ಗೆ ಗಮನಿಸು. ಒಣಗಿ ಹೋದಂತಹ ಬೇರುಗಳಂಥ ಗಿಡದಂತೆ ಅಂತ ಹೋಲಿಕೆ ಕೊಡ್ತಾರೆ. ಆ ಗಿಡದ್ದೇ ಹೋಲಿಕೆ ಯಾಕೆ ಅಂತಂದರೆ ಗಿಡಕ್ಕೆ ಅದರ ಬೇರು ಹೇಗೆ ಆಧಾರನೋ ಹಾಗೆ ಮನುಷ್ಯನಿಗೆ ಅವನ ಕರ್ಮಗಳೇ ಮೂಲ ಆಧಾರ. ಸತ್ಕರ್ಮಗಳನ್ನು ನಾವು ಮಾಡಿದರೆ ಆ ಬೇರುಗಳಿಗೆ ನೀರು ಎರೆದಾಗ, ಬೇರುಗಳಿಗೆ ಗೊಬ್ಬರ ಕೊಟ್ಟಾಗ ಮೇಲಿನ ಗಿಡ ಹೇಗೆ ಪರಿಪೂರ್ಣ ಆಗ್ತದೋ, ಪುಷ್ಟ ಆಗ್ತದೆ, ಅದರಂತೆ ಹೂ ಹಣ್ಣುಗಳನ್ನು ಬಿಟ್ಟು ಆ ಗಿಡದ ಆಯುಷ್ಯ, ಗಿಡದ ಜೀವನ ಅದು ಹೇಗೆ ಸಫಲ ಆಗ್ತದೋ ಅದರಂತೆ ಮನುಷ್ಯ ತನ್ನ ಬೇರುಗಳು ಅಂದರೆ ತನ್ನ ಕರ್ಮಗಳು ಅವುಗಳನ್ನು ಸಫಲವನ್ನಾಗಿ ಮಾಡ್ಕೊಳ್ಬೇಕು. ಆ ಕರ್ಮವನ್ನು ಅಥವಾ ಸತ್ಕರ್ಮಗಳನ್ನು ಮಾಡಬೇಕು. ದುಷ್ಕರ್ಮ ಮಾಡಿಬಿಟ್ರೆ ಆ ಗಿಡದ ಬೇರು ಒಣಗುವಂತೆ ಆತನು ಕೂಡ ಒಣಗಿ ಹೋಗಿಬಿಡ್ತಾನೆ ಅಂತ ಉದಾಹರಣೆಯ ಆ ಕೊಟ್ಟ ಹೋಲಿಕೆಯ ಅರ್ಥ ಅದು.
ವಿಷಮಿಶ್ರಿತವಾದ ಆಹಾರವನ್ನು ತಿಂದವನು ಬೇಗ ಅದರ ಪರಿಣಾಮ ಹೇಗೆ ಅನುಭವಿಸ್ತಾನೋ ಹಾಗೆ ಪಾಪಿಗಳಾದವರು ಅದು ಪರಿಣಾಮವನ್ನು ಅನುಭವಿಸ್ತಾರೆ. ನಾನಿಲ್ಲಿ ಯಾಕೆ ಬಂದಿದ್ದೇನೆ? ರಾಮ ಹೇಳಿದ, ಅಹಂ ಆಸಾದಿತೋ ರಾಜ್ಞಾ ಪ್ರಾಣಾನ್ ಹಂತು ನಿಶಾಚರ. ನಾನು ಕೈ ದಶರಥರ ಆಜ್ಞೆಯನ್ನು ಶಿರಸಾವಹಿಸಿ ವನವಾಸ ಮಾಡಲಿಕ್ಕಾಗಿ ಕಾಡಿಗೆ ಬಂದಿದ್ದೇನೆ ಅಂತ ಅಷ್ಟು ಮಾತ್ರ ಅಲ್ಲ, ರಾಕ್ಷಸರ ಪ್ರಾಣ ಸಂಹಾರಕ್ಕಾಗೇ ಇಲ್ಲಿ ಕಾಡಿಗೆ ಬಂದಿದ್ದೇನೆ ಅದನ್ನು ಹೇಳಿದಾನೆ. ಅಹಂ ಆಸಾದಿತೋ ರಾಜ್ಞ, ರಾಜ ದಶರಥನನ್ನು ಕಳಿಸಿಕೊಟ್ಟಿದ್ದು ಯಾಕೆ ಅಂದರೆ ರಾಕ್ಷಸರ ಪ್ರಾಣವನ್ನು ಸಂಹಾರ ಮಾಡಲಿಕ್ಕೆ. ಅದರಂತೆ ನನ್ನ ಪ್ರತಿಜ್ಞೆಗನುಸಾರವಾಗಿ, ನನ್ನ ಅಪೇಕ್ಷೆಗನುಸಾರವಾಗಿ ನಾನು ನಿಮ್ಮೆಲ್ಲರ ಮೇಲೆ ಬಾಣ ಪ್ರಯೋಗ ಮಾಡಿ ನಿಮ್ಮನ್ನು ಧ್ವಂಸ ಮಾಡ್ತೇನೆ ಅಂತ ಹೇಳಿದೆ. ಇಲ್ಲಿರುವಂಥ ಋಷಿಗಳು, ಯಾವ ಋಷಿಗಳಿಗೆ ನೀವು ಇಲ್ಲಿ ತನಕ ಉಪಟಳ ಕೊಟ್ಟಿದ್ದೀರೋ ಆ ಎಲ್ಲ ಋಷಿಗಳು ನೀವು ನರಕದಲ್ಲಿ ಹೋಗಿ ಬಿದ್ದಿದ್ದನ್ನು ನೋಡಿ ಸಂತೋಷ ಪಡಲಿ. ನಿನ್ನ ಮನಸ್ಸಿಗೆ ತೃಪ್ತಿ ಆಗುವಷ್ಟು ನನ್ನ ಮೇಲೆ ಮೊದಲು ನೀನು ಬಾಣ ಪ್ರಯೋಗ ಮಾಡು, ಆಮೇಲೆ ನಾನು ನಿನ್ನ ಮೇಲೆ ಬಾಣ ಪ್ರಯೋಗ ಮಾಡ್ತೇನೆ ಅಂತ ಹೇಳಿದ ಅವನಿಗೆ. ಆ ಖರ ಅಟ್ಟಹಾಸ ಮಾಡಿ ನಕ್ಕು ಹೇಳಿದ, ವಿಕ್ರಾಂತ ಬಲವಂತೋವಾ ಯೇ ಭವಂತಿ ನರಷಭಾಃ ಕಥಯಂತಿ ನತೇ ಕಿಂಚಿತ್ ತೇಜಸಾ ಸ್ವೇನ ಗರ್ವಿತಾಃ. ನಿಜವಾದ ಪರಾಕ್ರಮಿಗಳಾದವರು ತಮ್ಮ ಪರಾಕ್ರಮದ ಬಗ್ಗೆ ಯಾವತ್ತೂ ಕೊಚ್ಕೊಳ್ಳೋದಿಲ್ಲ, ಹಾಗೆ ನೀನು ಕೊಚ್ಕೋಬೇಕಾಗಿಲ್ಲ ಅಂತ ಹೇಳಿದ ರಾಮನಿಗೆ. ಯುದ್ಧ ಅಂದರೆ ಮರಣ ಹೊಂದುವಂಥ ಕಾಲ ಅದು. ಒಂದು ಮರಣವನ್ನು ಹೊಂದಬೇಕು ಅಥವಾ ಜಯ ಪಡ್ಕೊಳ್ಬೇಕು, ಎರಡರಲ್ಲಿ ಒಂದು ಆಗಲೇಬೇಕು. ನೀನು ಇಷ್ಟೆಲ್ಲ ನಿನ್ನ ಪರಾಕ್ರಮದ ಬಗ್ಗೆ ಪ್ರಶಂಸೆ ಮಾಡ್ಕೊಂಡಿದ್ದನ್ನು ನೋಡಿದರೆ ನೀನು ಕ್ಷುದ್ರ ಮನುಷ್ಯ ಅಂತ ಕಾಣಿಸ್ತದೆ ಅಂತ ಹೇಳಿದ ಆ ರಾಕ್ಷಸ ರಾಮನಿಗೆ. ಹೀಗೆ ಹೇಳಿ ಆ ರಾಮನ ಮೇಲೆ ಗದಾ ಪ್ರಯೋಗ ಮಾಡಿದ. ರಾಮ ಅನೇಕ ಬಾಣಗಳನ್ನು ಪ್ರಯೋಗ ಮಾಡಿ ಆ ಗದೆಗಳನ್ನು 100 ಚೂರಾಗಿ ಮಾಡಿದ. ರಾಕ್ಷಸ ನಿರಾಯುಧನಾದ. ಅಲ್ಲಿಗೆ 29ನೇ ಸರ್ಗ ಮುಕ್ತಾಯವಾಗಿದೆ. ಮುಂದೆ ರಾಮ ಹೇಳಿದ, ನಿನ್ನ ಬಲ ಎಷ್ಟು ಅಂತ ಅನ್ನೋದನ್ನು ನೀನು ನನಗೀಗ ತೋರಿಸಿದ್ದಿ, ನಾನು ನನ್ನ ಪರಾಕ್ರಮವನ್ನು ನಿನಗೀಗ ತೋರಿಸ್ತೇನೆ. ಗರುಡ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿ, ಸರ್ಪಗಳನ್ನು ಸಂಹಾರ ಮಾಡಿ, ಅಮೃತವನ್ನು ಅಪಹಾರ ಮಾಡ್ಕೊಂಡು ಹೋದಂತೆ ನಾನು ನಿನ್ನನ್ನು ಇವತ್ತು ಕೊಂದು ಹಾಕ್ತೇನೆ ಅಂತ ಹೇಳಿದ. ಕರ್ಣ ಕೂಡ ಭಯಂಕರವಾಗಿ ಗರ್ಜನೆ ಮಾಡಿದ. ಕಾಲಪಾಶ ಪರಿಕ್ಷಿಪ್ತಾ ಭವಂತಿ ಪುರುಷ ಹಿ ಏ ಕಾರ್ಯ ಅಕಾರ್ಯಂ ನ ಜಾನಂತಿ ತೇ ನಿರಸ್ತ ಷಡೀಂದ್ರಿಯಾ. ಯಾರು ಕಾಲಪಾಶದ ಬಿಗಿತಕ್ಕೊಳಗಾಗಿರ್ತಾರೆ ಅವರು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ತಿಳ್ಕೊಂಡಿರೋದಿಲ್ಲ, ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅನ್ನೋ ಪರಿವೇನೂ ಅವರಿಗಿರೋದಿಲ್ಲ. ಅದರಂತೆ ನಿನಗೂ ಕೂಡ ಆಗಿದೆ ಅಂತ ರಾಕ್ಷಸ ರಾಮನನ್ನು ನಿಂದನೆ ಮಾಡಿದ. ದೊಡ್ಡ ವೃಕ್ಷ ಒಂದು ಕೈಗೆ ಕಾಣಿಸ್ತಾ ಅವನಿಗೆ. ಆ ಕಾಣಿಸಿದಂಥ ವೃಕ್ಷವನ್ನು ರಾಮನ ಮೇಲೆ ಪ್ರಯೋಗ ಮಾಡಿದ. ರಾಮ ಅದನ್ನು ನುಚ್ಚು ನೂರಾಗಿ ಮಾಡಿದ. 1000 ಬಾಣಗಳನ್ನು ಕರ್ಣನ ಮೇಲೆ ಪ್ರಯೋಗ ಮಾಡಿ ಅವನನ್ನು ಗಾಯಗೊಳಿಸಿದ. ಮತ್ತೆ ಆತ ರಾಮನ ಮೇಲೆ ದಂಡೆತ್ತಿ ಬಂದ. ಮತ್ತೆ ರಾಮ ಬ್ರಹ್ಮದಂಡವಂತೆ ಭಯಂಕರವಾದಂಥ ಒಂದು ಬಾಣವನ್ನು ಪ್ರಯೋಗ ಮಾಡಿದ. ಆ ಬಾಣ ಎಂಥದ್ದು ಅಂದರೆ ಇಂದ್ರನ ಮೂಲಕ ಅಗಸ್ತ್ಯರಿಗೆ ಬಂದಿತ್ತು, ಅಗಸ್ತ್ಯರ ಮೂಲಕ ರಾಮನ ಕಡೆಗೆ ಬಂದಿತ್ತು. ಅದನ್ನು ಆ ಖರನ ಮೇಲೆ ಅವನು ಪ್ರಯೋಗ ಮಾಡಿದ. ಅವನು ಎದೆಗದ ನಾಟಿಕೊಂಡಿತ್ತು. ನಾಟಿಕೊಂಡು ಆತ ಪ್ರಾಣ ಪರಿತ್ಯಾಗ ಮಾಡಿ ಕೆಳಗೆ ಬಿಟ್ಟ. ದೇವತೆಗಳು ರಾಮನ ಮೇಲೆ ಪುಷ್ಪವೃಷ್ಟಿ ಮಾಡಿ ಅವನನ್ನು ಸ್ತೋತ್ರ ಮಾಡಿದರು. ಅರ್ಧಾಧಿಕ ಮುಹೂರ್ತೇನ ರಾಮೇಣ ನಿಶಿತೈ ಶನೈ 14 ಸಹಸ್ರಾಣಿ ರಾಕ್ಷಸಾಂ ಕಾಮರೂಪಿಣಾಂ. ರಾಮ ಒಬ್ಬನೇ 1.5 ಮುಹೂರ್ತದಲ್ಲಿ, ಅಂದರೆ 72 ನಿಮಿಷದಲ್ಲಿ ಅಂತ ಅರ್ಥ ಮಾಡ್ಬೋದು. 48 ನಿಮಿಷಗಳು ಒಂದು ಮುಹೂರ್ತ ಅಂತಂದರೆ, 1.5 ಮುಹೂರ್ತ ಅಂದರೆ 72 ನಿಮಿಷಗಳಲ್ಲಿ ಏಕಾಂಗಿಯಾಗಿ 14,000 ಜನ ರಾಕ್ಷಸನನ್ನು, ಸೇನಾಪತಿಗಳನ್ನು, ಖರದೂಷಣನ್ನು ಎಲ್ಲರನ್ನು ಕೂಡ ಸಂಹಾರ ಮಾಡಿದ. ನಿಜವಾಗಿಯೂ ಮಹಾವಿಷ್ಣುವ ಪರಾಕ್ರಮಕ್ಕೆ ಸದೃಶವಾದ ಒಂದು ಪರಾಕ್ರಮ ಅಂತ ಅವನು ಅಂದರು. ದೇವತೆಗಳು, ಋಷಿಗಳು, ಚಾರಣರೆಲ್ಲ ತಮ್ಮ ಲೋಕಕ್ಕೆ ತೆರಳಿದರು. ಮುಂದೆ ಕೆಲವರೆಲ್ಲ ರಾಮನ ಬಳಿಗೆ ಬಂದು ಅವನನ್ನು ಸ್ತೋತ್ರ ಮಾಡಿದರು.
ಇಂದ್ರ ಶರಭಂಗ ಋಷಿಗಳ ಆಶ್ರಮಕ್ಕೆ ಬಂದಿದ್ನಲ್ಲ ಹಿಂದೆ, ಅದು ಹಿಂದೆ ನಾವು ಶ್ರವಣ ಮಾಡಿದ್ವಲ್ಲ, ಯಾಕೆ ಬಂದಿದ್ದ ಅಂದರೆ ನಿನ್ನ ಮೂಲಕವಾಗಿ, ರಾಮನ ಮೂಲಕವಾಗಿ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿಸುವ ಕಾರ್ಯಕ್ಕಾಗಿಯೇ ಆತ ಅಲ್ಲಿಗೆ ಬಂದಿದ್ದ. ನೀನು ಈ ಕೆಲಸವನ್ನೆಲ್ಲ ಮಾಡಿ ಮುಗಿಸಿದ್ದಿ, ಇನ್ನು ಈ ದಂಡಕಾರಣ್ಯದಲ್ಲಿ ಯಾವ ಮಹರ್ಷಿಗಳು ಯಾವುದೇ ಭಯ ಇಲ್ಲದೆ ಸಂಚಾರ ಮಾಡಬಲ್ಲರು ಅಂತ ಹೇಳಿದ. ಅದೇ ಸಂದರ್ಭದಲ್ಲಿ ಲಕ್ಷ್ಮಣ ಸೀತೆಯನ್ನು ಕರೆದುಕೊಂಡು ಆ ಪರ್ವತದ ಗುಹೆಯಿಂದ ಹೊರಗೆ ಬಂದ. ರಾಮನ ಕೈಗೆ ಸಿಕ್ಕು ಆ ರಾಕ್ಷಸರೆಲ್ಲ ಧ್ವಂಸ ಆಗಿದ್ದನ್ನು ಅವರಿಬ್ಬರು ಕೂಡ ನೋಡಿ ಸಂತೋಷಪಟ್ಟರು ಅನ್ನುವಲ್ಲಿಗೆ ವಾಲ್ಮೀಕಿ ರಾಮಾಯಣದ 30ನೇ ಸರ್ಗ ಮುಕ್ತಾಯ ಆಗಿದೆ. ಶಾಸ್ತ್ರಜ್ಞಾನಕ್ಕನುಸಾರವಾಗಿ ಕೂಡ 14,000 ಜನ ರಾಕ್ಷಸರಿದ್ದರು. ಅವರೆಲ್ಲ ರಾಮನ ಬಾಣಗಳಿಗೆ ತುತ್ತಾಗಿ ಮರಣ ಹೊಂದಿದರು ಅಂತ ನಾವು ಶ್ರವಣ ಮಾಡ್ತೀವಿ. ಆನಂದ ರಾಮಾಯಣದಲ್ಲಿ ಹೀಗೊಂದು ಸ್ವಲ್ಪ ವಿಶಿಷ್ಟವಾದ ಕಥೆ ಇದೆ. ಮುಹೂರ್ತೇನತು ರಾಮೇಣ ಸಹಸ್ರಾಣಿ ಚತುರ್ದಶ, ಒಂದೇ ಮುಹೂರ್ತದಲ್ಲಿ ಅವರೆಲ್ಲ ಸತ್ತರು ಅಂತಿದೆ. 1.5 ಮುಹೂರ್ತ ಅಲ್ಲ, ಒಂದೇ ಮುಹೂರ್ತದಲ್ಲಿ 48 ನಿಮಿಷದಲ್ಲಿ ಅವರೆಲ್ಲ ಸತ್ತು ಹೋದರು ಅಂತ ಶ್ರವಣ ಮಾಡ್ತೀವಿ. ಅದೆಲ್ಲ ಎಲ್ಲಿ ಅಂದರೆ ಗೌತಮಿ ಕಥೆ, ಗೌತಮಿ ನದಿಯ ಆಶ್ರಮದಲ್ಲಿ, ಗೌತಮಿ ನದಿಯ ತೀರದಲ್ಲಿ ಅಂತಿದೆ. ಗೌತಮಿ ನದಿ ಅಂದರೆ ಗೋದಾವರಿ ನದಿನೇ ಇದ್ದಿರಬೇಕು ಅಂತ ನನ್ನ ಆಲೋಚನೆ. ಖರಾಜ್ಯಾಹ ಕಂಟಕಾಹ ಯತ್ರ ಸ್ಥಿತಾಹ ತತ್ರ ತ್ರಿಕಂಟಕಂ, ಆ ಜಾಗಕ್ಕೆ ತ್ರಿಕಂಟಕ ಅಂತ ಹೆಸರು ಬಂದಿತ್ತು. ಕಾರಣ ಏನಂದರೆ ಖರ, ದೂಷಣ, ತ್ರಿಶಿರಸ್ ಅನ್ನುವಂಥ 3 ಜನ ರಾಕ್ಷಸರು ಅಲ್ಲಿ ಕಂಟಕರಾಗಿದ್ದರು, ಹಾಗಾಗಿ ತ್ರಿಕಂಟಕ ಆಗಿತ್ತು. ಮುಂದೆ ಅದು ತ್ರ್ಯಂಬಕ ಅನ್ನುವಂಥ ಕ್ಷೇತ್ರವಾಯಿತು. ತ್ರ್ಯಂಬಕ ಕ್ಷೇತ್ರ ಅಂತ ಹೆಸರಿನ ನಾಸಿಕ ಹತ್ರ ಅದೇ ಕ್ಷೇತ್ರ. ಮೊದಲು ಆ ರಾಕ್ಷಸರಿಂದ ಕೂಡಿದ್ದು ಮುಂದೆ ಕ್ಷೇತ್ರವಾಗಿ ಪರಿಣಾಮ ಹೊಂದಿತ್ತು. ಹುಟ್ಟಿದ ಜಾಗ ಅದೇ, ಅಲ್ಲೇ ಹುಟ್ಟಿದ ಜಾಗ ಇದೆ. ಅದಕ್ಕಾಗಿ ಗೌತಮಿ ನದಿ ಅಂತ ಅಲ್ಲೇನಿದೆ, ಆ ಗೌತಮಿ ನದಿನೇ ಅದೇ ಗೋದಾವರಿ ನದಿ ಆಗಿದ್ದಿರಬೇಕು. ಯಾಕಂದರೆ ಅಲ್ಲೇ ಗೌತಮ ಋಷಿಗಳಿದ್ದರು ಮೊದಲು. ಅವರ ಆಶ್ರಮದ ಸಮೀಪದಲ್ಲೇ ಅದು ನದಿ ಹರಿದಿದ್ದರಿಂದ ಅದಕ್ಕೆ ಗೋದಾವರಿ ಅಂತ ಹೆಸರು ಕೂಡ ಹೆಸರು, ಗೌತಮಿ ಅಂತ ಕೂಡ ಹೆಸರು ಅಂತ ನನ್ನ ಆಲೋಚನೆ. ಹಿಂದೊಮ್ಮೆ ಅದನ್ನು ಹೇಳಿದ್ದೆ, ಹರಿವಂಶ ಪ್ರಾರಂಭ ಮಾಡೋ ಆರಂಭದಲ್ಲಿ ಆಕಳೊಂದಲ್ಲಿ ಹತ್ತು ಹೋಗಿತ್ತು. ಹತ್ತು ಹೋದಂಥ ಆಕಳಿನ ಮೇಲೆ ಗಂಗಾ ನದಿ ಹರಿದು ಬಂದಿತ್ತು. ಆ ಹರಿದು ಬಂದಂಥ ವಾರಿ ಅಂದರೆ ನೀರೇನಿತ್ತು ಅದು ಗೋವಿಗೆ ಜೀವದಾನ ಮಾಡಿದ್ರಿಂದ, ಗೋ ಅಂದರೆ ಹಸು, ಅದಕ್ಕೆ ದಾ ಅಂದರೆ ಅದಕ್ಕೆ ಪ್ರಾಣದಾನ ಮಾಡಿದ್ರಿಂದ ಗೋದಾವರಿ ಅಂತ ಅನಿಸ್ಕೊಂಡಿತ್ತು ಅಂತ ನಾವು ಹಿಂದೆ ಶ್ರವಣ ಮಾಡಿದ್ವಿ. ಇಷ್ಟೆಲ್ಲ ಆದಮೇಲೆ ರಾಮ ಸೀತೆಗೆ ಹೇಳಿದಂತೆ, ರಹಸ್ಯದಲ್ಲಿ ಹೇಳಿದಂತೆ, ಯಾರಿಗೂ ಗೊತ್ತಾಗದಂಥ ಸಂಗತಿ ಅದು. ಸೀತೆ ತ್ವಂ ತ್ರಿವಿಧಾ ಭೂತ್ವ ರಜೋರೂಪ ವಸ ಅನಲೆ, ಸೀತಾದೇವಿ ನೀನು 3 ರೂಪವನ್ನು ತಾಳಬೇಕು ಅಂತ ಹೇಳಿದ ಅವಳಿಗೆ. ಇದು ವಾಲ್ಮೀಕಿ ರಾಮಾಯಣದಲ್ಲಿಲ್ಲ. ಏನು 3 ರೂಪ ತಾಳಬೇಕು ಅಂದರೆ ಸತ್ವರದ ಸ್ತಮೋ ಗುಣಗಳಿಂದ 3 ರೂಪವನ್ನು ತಾಳಬೇಕು. ರಜೋರೂಪದಿಂದ ಬೆಂಕಿಯಲ್ಲಿ ವಾಸ ಮಾಡಬೇಕು. ಅನಲ ಅಂದರೆ ಬೆಂಕಿ, ಅದರಲ್ಲಿ ವಾಸ ಮಾಡಬೇಕು, ಅಗ್ನಿಯಲ್ಲಿ. ಅಗ್ನಿ ಪ್ರವೇಶ ಕಾಲದಲ್ಲಿ ಹೊರಗೆ ಬರ್ತಾಳಲ್ಲ ಅವಳು, ಅದಕ್ಕೆ ಇದೇ ಕಾರಣ. ಆಮೇಲೆ ಸತ್ವರೂಪದಿಂದ ನನ್ನ ಎಡತೊಡೆಯ ಮೇಲೆ ನೀನು ಯಾವತ್ತೂ ಕೂಡ ವಿರಾಜಮಾನಳಾಗಿರಬೇಕು, ಭಗವಂತನ ಜೊತೆಗೆ ಇರಬೇಕು ಅವಳು ಯಾವತ್ತೂ ಕೂಡ. ಇನ್ನು ಸಮೋರೂಪದಿಂದ, ಸೀತೆಯ ಛಾಯಾರೂಪದಿಂದ, ಸೀತೆಯ ನೆರಳಿನ ರೂಪದವಳಾಗಿ ಛಾಯಾರೂಪದವಳಾಗಿ ನೀನು ವಾಸ ಮಾಡಿಕೊಂಡಿರಬೇಕು. ಎಲ್ಲಿರಬೇಕು ಅಂದರೆ ಪಂಚವಟಿಯಲ್ಲಿರಬೇಕು. ರಾಮ ಬಂದು ಆ ಸಮೋ ರೂಪವನ್ನು ಅಪಹಾರ ಮಾಡಬೇಕು ಅಂತ ಅವನು 3 ರೂಪವನ್ನು ವಿಭಾಗ ಮಾಡಿಸಿದ. ಪಂಚವಟ್ಯಾಂ ದಶಾಖ್ಯಸ್ಯ ಮೋಹನಾರ್ಥಂ ವಸಾತ್ ಅತ್ರ ವೈ. 1 ರೂಪ ಅಗ್ನಿಯಲ್ಲಿ, ಮತ್ತೊಂದು ರೂಪ ರಾಮನ ಜೊತೆ ಯಾವತ್ತೂ ಕೂಡ, ಮತ್ತೊಂದು ರೂಪ ಪಂಚವಟಿ ಆಶ್ರಮದಲ್ಲಿ. ತದ್ರಾಮ ವಚನಂ ಸುತ್ವ ತಥಾ ಸೀತಾ ಚಕಾರಸ. ರಾಮ ಹೇಳಿದಂತೆ ಅವಳು ಆ ಮಾತನ್ನು ಕೇಳಿದಳು. ಇದು ವಾಲ್ಮೀಕಿ ರಾಮಾಯಣದಲ್ಲಿ ಹೇಗೆ ಅವಳು 3 ರೂಪ ವಿಭಾಗ ಮಾಡಿಕೊಂಡು ಅಂತಿಲ್ಲ. ತಾತ್ಪರ್ಯ ನಿರ್ಣಯದಲ್ಲಿ ಒಂದೇ ಕಡೆ ಸೀತೆಯ ರೂಪ ಆ ಪಂಚಮುಖಿ ಆಶ್ರಮದಲ್ಲಿತ್ತು, ಅದನ್ನೇ ರಾವಣ ಅಪಹಾರ ಮಾಡಿದ. ಸೀತೆಯನ್ನು ನೇರವಾಗಿ ಅಪಹಾರ ಮಾಡಲಿಲ್ಲ ರಾವಣ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ನಾವು ಕಥಾಶ್ರವಣ ಮಾಡ್ತೇವೆ. ಅದು ತಾತ್ಪರ್ಯ ನಿರ್ಣಯಕಾರರು, ಆಚಾರ್ಯ ಮಧ್ವರ ಸ್ವಯಂ ಕಲ್ಪನೆ, ಅದಕ್ಕೆಲ್ಲಿ ಆಧಾರ ಇಲ್ಲ ಅಂತ ಕೆಲವರು ಆಕ್ಷೇಪ. ಯಾಕಂದರೆ ವಾಲ್ಮೀಕಿ ರಾಮಾಯಣದಲ್ಲಿ ಬರಲಿಲ್ಲ, ವಾಲ್ಮೀಕಿ ರಾಮಾಯಣದಲ್ಲಿ ಆಗಿಲ್ಲ ಅಂದಮೇಲೆ ಅದನ್ನು ಆಚಾರ್ಯ ಮಧ್ವರು ಹೇಳಿದ್ರು ಅಂದಮೇಲೆ ಅದು ಕಲ್ಪನೆ ಅಂತ ಎಷ್ಟೋ ಜನರ ಆಕ್ಷೇಪ. ಆನಂದ ರಾಮಾಯಣ ಓದದೇ ಇದ್ದವರ ಪರಿಸ್ಥಿತಿ ಅದು. ಆಕ್ಷೇಪ ಮಾಡೋರು ಆನಂದ ರಾಮಾಯಣ ಓದದೇ ಇದ್ದವರು. ಅದಕ್ಕಾಗಿ ಪುರಾಣಗಳಿಗೆ ಅರ್ಥ ಮಾಡುವಾಗ
ಎಲ್ಲೋ ಒಂದು ಪುರಾಣ ಅದರದ್ದು ಯಾವುದೋ ಒಂದು ಭಾಗ, ಅದು ಯಾವುದೋ ಒಂದು ಶ್ಲೋಕ, ಅದು ಅಲ್ಪ ಜ್ಞಾನ ಬೇರೆ ನಮಗೆ, ಅಲ್ಪ ಜ್ಞಾನ ಅಲ್ಪ ಅನುಭವ. ಎಷ್ಟು 12 ವರ್ಷ ಓದಿದ್ರು ಕೂಡ ಅದರ ಸಂಪೂರ್ಣ ಅರ್ಥವನ್ನು ನಾವು ತಿಳ್ಕೊಳ್ಳಿಕ್ಕೆ ಸಮರ್ಥರಲ್ಲ. ಅದಕ್ಕಾಗಿ ಪುರಾಣಗಳಿಗೆ ಅರ್ಥ ಮಾಡುವಾಗ ಬೇರೆ ಬೇರೆ ಕಡೆ ಹರಡಿ ಹೋಗಿರುವಂತಹ ಪುರಾಣಗಳು ಸ್ಮೃತಿಗಳೆಲ್ಲ ಏನಿದೆ ಅದನ್ನೆಲ್ಲ ಒಗ್ಗೂಡಿಸಿ ಅದಕ್ಕೆ ಒಂದು ಅರ್ಥವನ್ನು ಕೊಡಬೇಕು. ಅದು ಆನಂದ ರಾಮಾಯಣದಲ್ಲಿ ಈ ಸಂಗತಿ ಸ್ಪಷ್ಟವಾಗಿದೆ. ರಾವಣ ಅಪಹಾರ ಮಾಡಿದ್ದು ಸಾಕ್ಷಾತ್ ಸೀತೆಯನ್ನೆಲ್ಲ, ಅವನು ಅಪಹಾರ ಮಾಡಿದ್ದು ಸೀತೆಯ ಆಕೃತಿ ಅಷ್ಟೇ ಅದು ಅಂತ ಅದನ್ನು ಆನಂದ ರಾಮಾಯಣಕ್ಕನುಸಾರವಾಗಿ ನಾವು ಶ್ರವಣ ಮಾಡಬೇಕು. ಅಲ್ಲಿಗೆ ಇವತ್ತಿನ ಕಥೆ ಮುಕ್ತಾಯ ಆಗಿದೆ.